request Babu sir to call her for our president. To begin the auspicious occasion, God's blessing is very important. May I invite Rotarian Sita Lakshmi ma'am for the invocation. I request you all to kindly raise up for the prayer. Bhaya Sharadiya Bhaya Harana Adeva Bhaya Sharadiya Bhaya Harana Acharana Duri Tanivarana Acharana Duri Tanivarana Poreyo पावन चरण देवा भय शरदिया भय हरण विद्ये धनवो विद्ये घनवो विद्येय पडेवुदु घनवो विद्ये धनवो विद्ये घनवो विद्येय पडेवुदु घनवो विद्याविहीनं पशु समान मधुर विद्येय पಡೆಯೇ ಎಲ್ಲರಿಗೂ ವಿದ್ಯಾ ದಾನ ಮಾಡುವ ಆ ದೇವನನ್ನು ಸ್ಮರಿಸೋ ದೇವಾ ಭಯ ಶರದಿಯ ಭಯ ಹರಣ ಆ ದೇವಾ ಭಯ ಶರದಿಯ ಭಯ ಹರಣ ಸುಖಕ್ಕೆ ದುಃಖಕ್ಕೆ ಕಾರಣ ನೀನೇ ಜೀವನ ಕಾಧಾರ ನೀನೇ ಸುಖಕ್ಕೆ ದುಃಖಕ್ಕೆ ಕಾರಣ ನೀನೇ जीवन का धारनीने दासर दासा भकुतर प्रीता निर्मल निरहंकारी ಎಲ್ಲರಿಗೂ ವಿದ್ಯಾ ದಾನ ಮಾಡುವ ಆ ದೇವನನ್ನು ಸ್ಮರಿಸೋ ದೇವಾ ಭಯ ಶರದಿಯ ಭಯ ಹರಣ ಆ ದೇವಾ ಭಯ ಶರದಿಯ ಭಯ ಹರಣ. Rotarian P.D. Shetty sir to address our today's gathering. ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ರೋಟರಿ ಕ್ಲಬ್ ದೇರ್ಲಕಟ್ಟೆ ಇವತ್ತಿನ ಕುಟುಂಬ ಸಮ್ಮೇಳನ ಫ್ಯಾಮಿಲಿ ಗೆಟ್ ಟುಗೆದರ್ ಈ ಕಾರ್ಯಕ್ರಮ ಇದೀಗ ಇಲ್ಲಿ ನಡೀತಾ ಇದೆ. ಈ ವೇದಿಕೆಯಲ್ಲಿ ನಮ್ಮ ರೋಟರಿ ಡಿಸ್ಟ್ರಿಕ್ಟ್ 3181ನ ಡಿಸ್ಟ್ರಿಕ್ಟ್ ಕೌನ್ಸಿಲರ್ ಹಾಗೆ ಪಿ ಡಿ ಜಿ ಹಾಗೂ ಮಲ್ಟಿ ಪಿ ಎಚ್ ಎಫ್ ಆಗಿರುವಂತಹ ಹಾಗೆ ನಮ್ಮ ಕ್ಲಬ್ಬಿನ ಮೆಂಟರು ಆಗಿರುವಂತಹ ಜಿ ಎಸ್ ಆರ್ ಆಗಿರುವಂತಹ ಡಾಕ್ಟರ್ ದೇವದಾಸ್ ರೈ ಅವರನ್ನು ನಾನು ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಆತ್ಮೀಯ ಸ್ವಾಗತ. ದೇರ್ಲಕಟ್ಟೆ ರೋಟರಿ ಕ್ಲಬ್ನ ನಿಕಟಪೂರ್ವ ಅಧ್ಯಕ್ಷರಾದಂತಹ ರೊಟೇರಿಯನ್ ಪಿ ಎಚ್ ಪ್ರೊಫೆಸರ್ ರವಿಶಂಕರ್ ರಾವ್ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಉಳಿದೊಟ್ಟು ರವೀಂದ್ರ ಶೆಟ್ಟಿಯವರು ನಮ್ಮ ಕ್ಲಬ್ಬಿನ ಒಂದು ಬೆನ್ನೆಲುಬು. ಹಾಗೆ ಪಿ ಎಚ್ ಎಫ್ ಕೆ ರವೀಂದ್ರ ಶೆಟ್ಟಿಯವರು ಈ ಶಾಲೆಯ ಸಂಸ್ಥಾಪಕರು, ಅಧ್ಯಕ್ಷರು. ಹಾಗೆ ಈ ರೋಟರಿ ಕ್ಲಬ್ನಲ್ಲಿ 2 ಬಾರಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ನಿರ್ವಹಿಸಿದವರು. ಅವರಿಗೆ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ವೇದಿಕೆಯಲ್ಲಿ ರೊಟೇರಿಯನ್ ಜೆ ಪಿ ರೈ ನಮ್ಮ ರೋಟರಿ ಕ್ಲಬ್ನ ಕಾರ್ಯದರ್ಶಿಯವರು, ಹಾಗೆ ಪಿ ಎಚ್ ಎಫ್ ಕೂಡ ಪಡೆದವರು. ಕಳೆದ ವರ್ಷಗಳಲ್ಲಿ ಅವರು ಈ ರೋಟರಿ ಕ್ಲಬ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥವರು. ಎಕ್ಸ್ ಸರ್ವಿಸ್ಮ್ಯಾನ್ ಅವರನ್ನು ಕೂಡ ಈ ಸಭೆಗೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಡಿಸ್ಟ್ರಿಕ್ಟ್ನ ಸೆಕ್ರೆಟರಿ ಪಿ ಎಚ್ ಎಫ್ ರೊಟೇರಿಯನ್ ವಿಕ್ರಮ್ ದತ್ತ
ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಸೆಪ್ಟೆಂಬರ್ ತಿಂಗಳ ಈ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ನಲ್ಲಿ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಬಹುಶಃ ಡಾಕ್ಟರ್ ಸರ್ವೇಪಳ್ಳಿ ರಾಧಾಕೃಷ್ಣನ್ರವರ ಜನ್ಮದಿನವನ್ನು ಸೆಪ್ಟೆಂಬರ್ 5ಕ್ಕೆ ರಾಷ್ಟ್ರವ್ಯಾಪಿಯಾಗಿ ನಾವು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಿದವರು. ಈ ರಾಷ್ಟ್ರದಲ್ಲಿ ಶಿಕ್ಷಕರಿಗೆ ಯಾವ ರೀತಿಯ ಮನ್ನಣೆ ಇದೆ ಎಂಬುದನ್ನು ರಾಧಾಕೃಷ್ಣನ್ ಅವರು ಅದಕ್ಕೆ ನಾಂದಿ ಹಾಡಿದವರು. ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದಂತಹ ತತ್ವಜ್ಞಾನಿಯಾದಂತಹ ರಾಧಾಕೃಷ್ಣನ್ರವರ ಒಂದು ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಗೆ ಆಚರಿಸಿರುವಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಯಾದಂತಹ ನಮ್ಮ ರೋಟ್ರಿಯಂತಹ ಸಂಸ್ಥೆಗಳು ಕೂಡ ಶಿಕ್ಷಕರಿಗೆ ಒಂದು ಮನ್ನಣೆಯನ್ನು ಕೊಡ್ತಿರುವಂಥದ್ದು ಶ್ಲಾಘನೀಯವಾದಂಥ ಒಂದು ಕಾರ್ಯ. ನಮ್ಮ ಪರಿಸರದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ, ಅದರಲ್ಲಿಯೂ ನಮ್ಮ ದೇರಳಕಟ್ಟೆಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕಿಯಾಗಿರುವಂತಹ ಅರುಣಾ ಮೇಡಮ್, ಹಾಗೆ ಪ್ರಾಥಮಿಕ ವಿಭಾಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಲಾರಿಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂಥ ನನ್ನ ಆತ್ಮೀಯರಾದಂಥ ರೋಹಿತ್ ಆಶೋಯು, ಇವರಿಬ್ಬರನ್ನು ನಾವು ಈ ಸಲ ಈ ಒಂದು ನೇಷನ್ ಬಿಲ್ಡರ್ ಅವಾರ್ಡಿಗೆ ಆಯ್ಕೆ ಮಾಡಿದ್ದೇವೆ. ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ ಅವರನ್ನು ಕೂಡ ಈ ಸಭೆಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮೆಲ್ಲ ರೋಟೇರಿಯನ್ಸ್, ಆ್ಯನ್ಸ್, ಆ್ಯನರ್ಸ್, ಜೋನ್ಸ್ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ, ನಾವು ಈ ಸಲ 4-5 ಕಡೆಗಳಲ್ಲಿ ವನ ಮಹೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಒಂದು ಪರಿಸರಕ್ಕೆ ಸ್ಪಂದಿಸುವಂತಹ ಒಂದು ಕಾರ್ಯಕ್ರಮ. ಈ ವನ ಮಹೋತ್ಸವವನ್ನು ಮಾಡ್ತಾ ಹೋದಂತೆ ನಮಗೆ ಉಳ್ಳಾಲಬೈಲಿನ ಒಂದು ನಾಗಬನದಲ್ಲಿ ಸುಮಾರು ಅರ್ಧ ಎಕರೆ ಜಾಗದಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮಕ್ಕೆ ನಮಗೆ ಅಲ್ಲಿಯ ಯುವಕರು ಸೇರಿ ನಮ್ಮನ್ನು ಕೇಳಿಕೊಂಡಾಗ ನಾವು ಅದಕ್ಕೆ ಎಲ್ಲ ರೋಟೇರಿಯನ್ಸ್ ಅವರ ಒತ್ತಾಸೆಯೊಂದಿಗೆ ನಾವು ಅದನ್ನು ಮುಂದುವರಿಸ್ತಾ ಇದ್ದೇವೆ. ಅಲ್ಲಿ ಸ್ಥಳವನ್ನು ಶುಚಿಗೊಳಿಸುವಂತಹ ಕೆಲಸ ಆಗ್ತಾ ಇದೆ. 1-2 ದಿನಗಳಲ್ಲಿ ಸುಮಾರು 150 ಗಿಡಗಳನ್ನು ಅಲ್ಲಿ ನೆಡಲಿಕ್ಕೆ ಈಗಾಗಲೇ ತಗೊಂಡೋಗಿ ಇಟ್ಟಿದ್ದೇವೆ. ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಲ್ಲಿ. ಆಗ ನಮಗೆ ಸಿಕ್ಕಿದಂಥ ಈಗ ಬಂದಂತಹ ನಮ್ಮ ಯುವಕರಿದ್ದಾರೆ, ನಮ್ಮ ರೋಟ್ರಿ ಕಮ್ಯುನಿಟಿ ಕೋರ್ RCC, ಅದನ್ನು ಇವತ್ತು ಈ ವರ್ಷದ ಮಟ್ಟಿಗೆ ಉಳ್ಳಾಲಬೈಲಿನಲ್ಲಿ ನಾವು ಸ್ವಲ್ಪ ಹೊತ್ತು ಯರ್ಲಕಟ್ಟೆ ಪರಿಸರದಿಂದ ಹೊರಗೆ ಹೋಗ್ತಾ ಇದ್ದೇವೆ. ನವೀನ್ ಉಳ್ಳಾಲಬೈಲ್ ಇವರ ನೇತೃತ್ವದಲ್ಲಿ ಅವರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇವತ್ತು RCCಯನ್ನು ಕೂಡ ನಾವಿಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ನಾನು ಉತ್ತಮ ಶಿಕ್ಷಕನಾಗಿ ಇನ್ನೂ ಅತ್ಯುತ್ತಮ ಎನ್ನುವುದನ್ನು ಹೇಳಿಸಿಕೊಳ್ಬೇಕಾಗ್ತದೆ ಇನ್ನೊಬ್ಬರ ಹತ್ರ. ಅರ್ಜಿಯನ್ನು ಗುಜರಾಯಿಸಿ ಅದರ ಹಿಂದೆ ಸ್ವಲ್ಪ ಒತ್ತಡವನ್ನೆಲ್ಲ ಹಾಕಿಕೊಂಡು ಆಮೇಲೆ ಅದರ ಹಿಂದೆ ಏನೆಲ್ಲ ನಡೆಯುತ್ತದೆ ನಮ್ಮ ಶಿಕ್ಷಕರಿಗೆ ಗೊತ್ತಿದೆ. ಆದರೆ ವರ್ಷಪೂರ್ತಿ ಸದ್ದಿಲ್ಲದೆ, ಸುದ್ದಿ ಮಾಡದೆ, ಪ್ರಾಮಾಣಿಕತೆಯಿಂದ ಕಾರ್ಯವನ್ನು ನಿರ್ವಹಿಸ್ತಿರುವಂಥ ಶಿಕ್ಷಕರು ಅನೇಕ ಮಂದಿ ಇದ್ದಾರೆ. ಇದನ್ನು ನಮ್ಮ ರೋಟ್ರಿ ಸಂಸ್ಥೆಯಂಥ ಅನೇಕ ಸಂಸ್ಥೆಗಳವರನ್ನು ಗುರುತಿಸಿ ಸನ್ಮಾನ ಮಾಡಿದರೆ ಅದು ಅದಕ್ಕಿಂತಲೂ ದೊಡ್ಡ ಒಂದು ಅವರಿಗೆ ಸಲ್ಲುವಂಥ ಗೌರವ ಮತ್ತು ಸಮಾಜಕ್ಕೆ ನಾವು ನೀಡುವಂಥ ಮನ್ನಣೆ ಅಂತ ನಾನು ಭಾವಿಸ್ತಾ, ಈ ಸಂದರ್ಭದಲ್ಲಿ ನಾವು ಮುಖ್ಯ ಶಿಕ್ಷಕಿಯಾದಂಥ ಚಂಚಲಾಕ್ಷಿ ಅವರ ಹತ್ರ ಕೇಳಿಕೊಂಡಾಗ ಅವರು ಅರುಣಾ ಟೀಚರ ಹೆಸರನ್ನು ಸೂಚಿಸಿದರು. ಹಾಗೆ ಪ್ರಾಥಮಿಕ ವಿಭಾಗದಲ್ಲಿ ಕೂಡ ಅಷ್ಟೇ, ನಾವು ಬೇರೆಯವರೊಂದಿಗೆ ಕ್ಲಸ್ಟರ್ನಲ್ಲಿ ವಿಚಾರಿಸಿದಾಗ ಇಂಥವರನ್ನೇ ನೀವು ಆಯ್ಕೆ ಮಾಡ್ಬೋದು ಅಂತ ಹೇಳಿದಾಗ ನಾವು ಅದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿಕೊಂಡು ಅವರನ್ನು ಆಯ್ಕೆ ಮಾಡಿದ್ದೇವೆ. ಪೃಷ್ಠದಲ್ಲಿ 2 ಮಾತ್ರ ಶಿಕ್ಷಕರಿಗೆ ಕೊಡ್ತಾ ಇದ್ದೇವೆ. ಅದಕ್ಕೆ ನೀವು ಭಾಜನರಾಗಿದ್ದೀರಾ. ಅದಲ್ಲದೆ ಅವರು ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ಬಹುಶಃ 1 ವರ್ಷದೊಳಗೆ ಅವರು ತಮ್ಮ ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾಗುವವರು ಕೂಡ. ಸಾಕಷ್ಟು ಮನ್ನಣೆಗಳು ಅವರಿಗೆ ಸಮಾಜದಲ್ಲಿ ಸಿಗಬೇಕಾಗಿತ್ತು. ಆದರೆ ನಾವು ಈ ಸ್ಥಳೀಯ ರೋಟ್ರಿ ಕ್ಲಬ್ ನಿಮ್ಮನ್ನು ಆಹ್ವಾನಿಸಿ ನಾವು ನಮ್ಮ ಕೈಲಾದ ಮಟ್ಟಿಗೆ ನಿಮ್ಮನ್ನು ಗೌರವಿಸ್ತಾ ಇದ್ದೇವೆ ಎಂದು ನೇಷನ್ ಬಿಲ್ಡರ್ ಅವಾರ್ಡನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿದರೆ ಅದು ನಮಗೆ ತುಂಬ ಹೆಮ್ಮೆ ಅಂತ ಭಾವಿಸಿಕೊಂಡು ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ರೋಡ್. Thank you, sir. I too welcome you. Now I request our Cup Secretary Rotarian PHF JP Rai sir for the annual secretary report. ನಮ್ಮ ದೇರಳಕಟ್ಟೆ ರೋಟರಿ ಕ್ಲಬ್ಬಿನಿಂದ ಕೆಲವೊಂದು ನಾವು ಈ ತಿಂಗಳು ಕಾರ್ಯಕ್ರಮಗಳನ್ನು ಮಾಡಿರುತ್ತೇವೆ. ಅದರ ಒಂದು ವೀಕ್ಷಣೆಯನ್ನು ನಿಮ್ಮೆಲ್ಲರ ಮುಂದೆ ನಾನು ನೀಡಲು ಇಷ್ಟಪಡುತ್ತೇನೆ. ಕಳೆದ ತಿಂಗಳು ಇದೇ ಹಾಲ್ನಲ್ಲಿ ನಡೆದಂತಹ
ನಮ್ಮ ರೋಟರಿ ಕ್ಲಬ್ ಆ್ಯನ್ಸ್ ಅವರ ಸಹಾಯತೆಯಲ್ಲಿ ನಡೆದಂಥ ಆಟಿದ ಒಂದು ಕೂಟವನ್ನು ಭಾಳ ವಿಜೃಂಭಣೆಯನ್ನು ನಡೆಸಲಾಯಿತು. ಹಾಗೂ ಇದೇ ತಾರೀಕು 7ರಂದು ಕ್ಲಬ್ಬಿನ ಬೋರ್ಡ್ ಮೀಟಿಂಗನ್ನು ನಾವು 7 ಜನ ಮೆಂಬರ್ಗಳೊಂದಿಗೆ ಮಾಡಿರುತ್ತೇವೆ. ಹಾಗೆ ನಮ್ಮ ಕ್ಲಬ್ಬು ಕೋಟೆಕಾರ್ ಪಂಚಾಯಿತಿ ಅವರ ಜೊತೆಗೂಡಿ 100 ಗಿಡಗಳನ್ನು ನಡುವಂಥ ಕಾರ್ಯಕ್ರಮಗಳನ್ನು ನಾವು 4ನೇ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಿರುತ್ತೇವೆ. ಹಾಗೆ ಜೂನಿಗೆ ನಾವು ಒಂದು 5,000 ರೂಪಾಯಿಯ ಒಂದು ಚೆಕ್ಕನ್ನು ನೀಡುವ ಮೂಲಕ ನಮ್ಮ ಕ್ಲಬ್ಬಿನ ಒಂದು ಪ್ರಶಂಸೆಗೆ ಪಾತ್ರರಾಗಿರುತ್ತೇವೆ. ಹಾಗೆ ನಮ್ಮ ಕ್ಲಬ್ಬಿನ ರೋಟೆಕ್ಟ್ ಟೀಮ್ಗಳಾದಂತಹ ಸಮದ್ ಅವರು ಅರ್ಜುನ್ ಇವರಿಬ್ಬರು ಮಂಗಳೂರು ಸೆಂಟ್ರಲ್ನಲ್ಲಿ ಅವರ ನಡೆಯದಂತಹ ಒಂದು ಕ್ಯೂಸ್ ಕಾಂಪಿಟೇಷನ್ಗೆ ಭಾಗವಹಿಸಿರುತ್ತಾರೆ. ಹಾಗೆ ಕೊನೆಯದಾಗಿ ನಾವು ಇನ್ನೊಂದು ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಬಂದಿರ್ತಿರ್ತೇವೆ. ಉಳ್ಳಾಳದ ಬಯಲಿನಲ್ಲಿ ನಾಗಬನದಲ್ಲಿ ಒಂದು 150 ಗಿಡಗಳು ನಡುವ ಕಾರ್ಯಕ್ರಮವನ್ನು ನಾವು ಮಾಡಬೇಕಿತ್ತು. ಈ ಲಂಚ್ ಮೀಟಿನ ಮೊದಲೇ ಕೆಲ ಮಳೆಯ ಕಾರಣದಿಂದ ಸ್ವಲ್ಪ ವಿಳಂಬ ಆಗಿದೆ. ಅದು ಕೂಡ ಪ್ರೋಗ್ರೆಸ್ನಲ್ಲಿ ನಡೀತಾ ಇದೆ. ಇದೆಲ್ಲ ಕಾರ್ಯಕ್ರಮಗಳು ಈ ತಿಂಗಳಲ್ಲಿ ನಡೀತಾ ಬಂದಿರೋದು ಅಂತ ಹೇಳುತ್ತಾ ನಾನು ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ರಿಪೋರ್ಟನ್ನು ಮುಗಿಸುತ್ತಿದ್ದೇನೆ. To request Rotarian Ravi Shankar sir to tell us about the importance of Teachers' Day. ರೊಟೇರಿಯನ್ ಸೀತಾಲಕ್ಷ್ಮಿ ಅವರ ಭಾಳ ಸುಶ್ರಾವ್ಯವಾದ ಒಂದು ಪ್ರಾರ್ಥನೆಯನ್ನು ನಾವು ಕೇಳಿದ್ದು. ಇದು ಇಂದಿನ ಟೀಚರ್ಸ್ ಡೇ ಸೆಲೆಬ್ರೇಷನ್ನಿಗೆ ಭಾಳ ಔಚಿತ್ಯಪೂರ್ಣವಾದ ಪ್ರಾರಂಭ ಅಂತ ನಾನು ನಂಬುತ್ತೇನೆ. ಯಾಕೆಂದರೆ ಅದರಲ್ಲಿ ಒಂದು ಒಳ್ಳೆಯ ಮಾತು ಬಂದದ್ದು ಭಯದ ವಿಷಯ. ಭಯ ಭಾಳ ಮುಖ್ಯವಾದ ವಿಷಯ. ನಾವು ಸಂಸ್ಥೆಗಳನ್ನು ಕೆಲವೊಮ್ಮೆ ಭಯದ ಆಧಾರದ ಮೇಲೆ ನಡೆಸುವ ಒಂದು ಸಮಸ್ಯೆ ಇದೆ. ಆದರೆ ಶಿಕ್ಷಣ, ಭಗವದ್ಗೀತೆಯಲ್ಲಿ ಹೇಳಿದ ಪ್ರಕಾರ ಶಿಕ್ಷಣ ಅಂತ ಹೇಳುವಂಥದ್ದು ಅಭಯದ ಪ್ರಶ್ನೆ, ಭಯದ ಪ್ರಶ್ನೆ ಅಲ್ಲ. ಅದು ಅಭಯದ ಪ್ರಶ್ನೆ. ಅಭಯದಾನ ಅಂತ ನಮ್ಮಲ್ಲಿ ಭಾಳಷ್ಟು ದಾನಗಳಿವೆ. ನಮ್ಮ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಭಾಳಷ್ಟು ದಾನಗಳಿವೆ. ಕನ್ಯಾದಾನ ಗೊತ್ತಿದೆಯಲ್ಲ, ವಿದ್ಯಾದಾನ, ಕನ್ಯಾದಾನ, ಇದೆಲ್ಲ ದಾನಗಳಿವೆ. ಆದರೆ ಅದರಲ್ಲಿ ಭಾಳಷ್ಟು ಶ್ರೇಷ್ಠವಾದ ದಾನ ಅಭಯದಾನ ಅಂತ ಗೀತೆಯಲ್ಲಿದೆ. ಅಭಯದಾನ ಅಂತ ಹೇಳಿದರೆ ತಪ್ಪು ಅರ್ಥ ಮಾಡಿಕೊಳ್ಬಾರ್ದು ಅದರಲ್ಲಿ ಖಂಡಿತವಾಗಿ. ಆದರೆ ಅದರ ಒಳ್ಳೆಯ ಅರ್ಥ ಏನು ಹೇಳಿದರೆ, ಯಾರೂ ನಮ್ಮನ್ನು ಹೆದರಬೇಕಾಗಿಲ್ಲ ಅಂತ ಅರ್ಥ. ನಾವು ದ ಗಿಫ್ಟ್ ಆಫ್ ಫಿಯರ್ಲೆಸ್ನೆಸ್ ಅಂತ, ದ ಗಿಫ್ಟ್ ಆಫ್ ಫಿಯರ್ಲೆಸ್ನೆಸ್ ಅಂತ ಇಂಗ್ಲೀಷಲ್ಲಿ ಹೇಳುವಂಥದ್ದು. ಇದು ಅಧ್ಯಾಪಕನಾದಂತಹ ಕರ್ತವ್ಯ ಅಂತ ಕಾಣುವಂಥದ್ದು. ನಾವು ಭಯದಿಂದ ಕ್ಲಾಸ್ ರೂಮನ್ನು ನಡೆಸೋದಕ್ಕಿಂತ ಅಭಯದಿಂದ ಕ್ಲಾಸ್ ರೂಮನ್ನು ನಡೆಸಿದರೆ ಹೆಚ್ಚು ಅರ್ಥಪೂರ್ಣ ಆಗುತ್ತೆ ಈಗಿನ ಕಾಲದಲ್ಲಿ. ಯಾಕಂದರೆ ಕಾಲ ಬದಲಾಗಿದೆ, ಮೊದಲಿನ ಕಾಲ ಅಲ್ಲ, ಈಗ ಕಾಲ ಬದಲಾಗಿದೆ. ಆ ಬದಲಾವಣೆಯನ್ನು ನಾವು ಗುರುತಿಸಿಕೊಂಡು ವಿ ಮಸ್ಟ್ ಬಿ ಏಬಲ್ ಟು ಗೋ ಅಲಾಂಗ್ ವಿತ್ ದ ಟೈಮ್ಸ್. ಈಗ ಆನ್ಲೈನ್ ಕ್ಲಾಸಸ್ ಬಂದಿದೆ. ಇದು ಹೋದ ವರ್ಷ ಯಾರೂ ಎಣಿಸಿರಲಿಲ್ಲ ಆನ್ಲೈನ್ ಕ್ಲಾಸಸ್ ಈ ರೀತಿಯಲ್ಲಿ ಬರ್ತದೆ ಅಂತ ಎಣಿಸಿರಲಿಲ್ಲ. ಗ್ಲೋಬಲೈಸೇಷನ್ ಬಂದಾಗ ಡಾಕ್ಯುಮೆಂಟ್ ಬರೆಯುತ್ತಿದ್ರು. ತುಂಬ ಜನ ಅದರಲ್ಲೇ ಒಂದು ಪ್ರೊಫೆಷನ್ ಮಾಡಿಕೊಂಡಿದ್ರು, ಜೀವನ ಮಾಡಿಕೊಂಡಿದ್ರು. ಆದರೆ ಕಂಪ್ಯೂಟರ್ಸ್ ಬಂತು, ಅದು ಹೋಗ್ಬಿಡ್ತು. ಹೀಗೆ ಕೆಲವು ದೊಡ್ಡ ಬದಲಾವಣೆಗಳಾಗುವಾಗ ಸಣ್ಣ ಲೆವೆಲಲ್ಲಿ ಕೂಡ ಬದಲಾವಣೆಗಳಾಗ್ತಾ ಹೋಗ್ತವೆ. ಇದು ಕಾಲ ನಿಯಮ, ಅದರಲ್ಲಿ ಏನು ಮಾಡುವಂಥದ್ದಿಲ್ಲ. ಅದೇ ರೀತಿ ನಾವು ಆನ್ಲೈನ್ ಕ್ಲಾಸಸ್ ಈಗ ಮಾಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಧೋರಣೆಗಳು ಬದಲಾದರೆ ನಮ್ಮ ಟೀಚಿಂಗ್ ಪ್ರಕ್ರಿಯೆ ಹೆಚ್ಚು ಅರ್ಥಪೂರ್ಣ ಆಗ್ತದೆ ಅಂತ ನಾನು ಬಯಸ್ತಾ ಇದ್ದೇನೆ. ಅದಕ್ಕೆ ರೊಟೇರಿಯನ್ ಸೀತಾಲಕ್ಷ್ಮಿ ಅವರ ಪ್ರಾರ್ಥನೆ, ಅದರೊಂದಿಗೆ ಈ ವಿದ್ಯಾರತ್ನ ಸಂಸ್ಥೆಯ ಒಂದು ವೆನ್ಯೂ. ಯಾಕಂದರೆ ಈ ಟೀಚರ್ಸ್ ಡೇ ಸೆಲೆಬ್ರೇಷನ್ ಇಲ್ಲಿ ನಡೆಯುವಂಥದ್ದು ಭಾಳ ಅರ್ಥಪೂರ್ಣವಾದ್ದು ಅಂತ ಕೂಡ ನಾನು ಬಯಸ್ತಾ ಇದ್ದೇನೆ. ಯಾಕಂದರೆ ಶಾಲೆಯಲ್ಲಿ ನಡೆಯುವಂಥದ್ದು, ಯಾವುದೋ ಒಂದು ಹೋಟ್ಲಲ್ಲಿ ಮಾಡದೆ ನಾವು ಶಾಲೆಯಲ್ಲಿ ಮಾಡ್ತಾ ಇದ್ದೇವಲ್ಲ ಅದನ್ನು, ಅಂತಹ ಒಂದು ಕಾರ್ಯಕ್ರಮಕ್ಕೆ PD ಶೆಟ್, ಅಂತಹ ಕಾರ್ಯಕ್ರಮಕ್ಕೆ KR ಶೆಟ್ಟರು ಒಂದು ಅನುವು ಮಾಡಿಕೊಟ್ಟಿದ್ದಾರೆ ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಗೆ. ಆದ ಕಾರಣ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಅದರ ಔಚಿತ್ಯಪೂರ್ಣವನ್ನು ಕೂಡ ನಾನು ಒತ್ತಿ ಬಯಸ್ತಾ ಇದ್ದೇನೆ. ಈ ರೀತಿ ಆಗಿರುವಂತಹದ್ದು. ಅದರೊಟ್ಟಿಗೆ PD ಶೆಟ್ಟಿಯವರು ಈಗ
ಟೀಚರ್ಸ್ ಡೇ ಸೆಲೆಬ್ರೇಷನ್ ಬಗ್ಗೆ ಹಲವು ಮಾತುಗಳನ್ನು ಹೇಳಿ ಆಯಿತು. ಸೀತಾಲಕ್ಷ್ಮಿ ಅವರ ಪ್ರಾರ್ಥನೆ ಮತ್ತು ಬಿ ಡಿ ಶೆಟ್ಟಿಯವರ ಭಾಷಣವನ್ನು ಒಟ್ಟು ಸೇರಿಸಿದರೆ ನನಗೆ ಹೇಳಲಿಕ್ಕೆ ಹೆಚ್ಚೇನು ಬಾಕಿ ಇಲ್ಲ ಅಂತ ಕಾಣಿಸ್ತದೆ. ಅದರಲ್ಲಿ ಬಿ ಡಿ ಶೆಟ್ಟರು ಒಂದು ಒಳ್ಳೆಯ ಮಾತು ರಾಧಾಕೃಷ್ಣನ್ನವರ ಹೆಸರು ನೆನಪು ಮಾಡಿದರು. ಇದು ಭಾಳ ಮುಖ್ಯ. ಇದು ರಾಧಾಕೃಷ್ಣನ್ನವರ ಬರ್ತ್ಡೇಯನ್ನು ಟೀಚರ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡೋದು ಅಂತ ನಾವು ಅದನ್ನು ಪಾಲಿಸಿಕೊಂಡು ಬಂದಿದ್ದೇವೆ. ಇದು ಒಳ್ಳೆಯ ಪ್ರಕ್ರಿಯೆನೇ. ಅದಕ್ಕೆ ಅಪಾರ್ಥ ಕೊಡುವವರು ಕೆಲವರಿದ್ದಾರೆ. ಅವರ ಮಗನೇ ಸಾಕು, ರಾಧಾಕೃಷ್ಣನ್ ಅವರ ಮಗನೇ ಸಾಕು, ನಮ್ಮ ಅಪ್ಪ ಏನು ಒಳ್ಳೆ ಟೀಚರೇ ಅಲ್ಲ ಅಂತ ಹೇಳುವಂತಹ ಏನು ಹೇಳೋದು ಅದಕ್ಕೆ ದಾರ್ಷ್ಟ್ಯವ ಅಥವಾ ಈ ಥರದ್ದು ಒಂದು ಮಾತು ಅವರಿಂದ ಬಂದಂತಹದ್ದು. ಅದು ಅವ್ರ ಮಗನೂ ಒಳ್ಳೆ ಹಿಸ್ಟೋರಿಯನ್ನೇ, ಅದರಲ್ಲೇನು ತಪ್ಪೇನಿಲ್ಲ. ಆದರೆ ಅದರ ಜೊತೆಗೆ ಅಪ್ಪನ ವಿಷಯ ಈ ಥರದ್ದೆಲ್ಲ ಮಾತು ಹೇಳಿ ಬಂದು ಅದನ್ನು ನಾವು ಹೆಚ್ಚು ಕಿವಿ ಕೊಡಬೇಕಾದದ್ದು ಇಲ್ಲ. ಆದರೆ ಟೀಚರ್ಸ್ ಡೇ ಸೆಲೆಬ್ರೇಷನ್ ಅವರ ಹೆಸರಲ್ಲಿ ನಡೆಯುವಂಥದ್ದು ಔಚಿತ್ಯಪೂರ್ಣ. ಅದರ ಜೊತೆಗೆ ನಾವು ಏನು ನೆನಪಿಟ್ಕೊಳ್ಬೇಕಂದ್ರೆ, ಬರೀ ಅವರ ಹುಟ್ಟುಹಬ್ಬ ಆದ್ದರಿಂದ ಅದು ಟೀಚರ್ಸ್ ಡೇ ನಮಗೆ ಮುಖ್ಯ ಅಂತ ಅಲ್ಲ. ಅದು ಒಂದಾಯಿತು, ಅದು ಒಂದು ಲೆವೆಲಲ್ಲಿ ಅದಾಯಿತು. ಇನ್ನೊಂದು ಲೆವೆಲ್ ಭಾಳ ಮುಖ್ಯ ಅಂತ ಹೇಳಿದರೆ, ಭಾರತ ರಾಷ್ಟ್ರವನ್ನು ಅವರು ಭೂಲೋಕಕ್ಕೆ ಪ್ರೊಜೆಕ್ಟ್ ಮಾಡಿದಂತಹ ವ್ಯಕ್ತಿ ಅವರು ರಾಧಾಕೃಷ್ಣನ್ನವರು. ಭಾರತೀಯ ಸಂಸ್ಕೃತಿ ಯಾವ ರೀತಿಯಲ್ಲಿ ಬೇರೆ ಸಂಸ್ಕೃತಿಗಳನ್ನು ಅದರ ಮೇಲೆ ಒಂದು ಇಂಪ್ಯಾಕ್ಟ್ ಬೀರಿತು ಅಂತ ಹೇಳಿಕೊಟ್ಟವರು, ಸಾಧಿಸಿಕೊಟ್ಟವರು ರಾಧಾಕೃಷ್ಣನ್ನವರು. ನಮ್ಮ ಭಾರತೀಯ ಫಾರ್ಮ್ಸ್ ಆಫ್ ವರ್ಷಿಪ್ ಏನಿದೆ, ಇಂಡಸ್ ವ್ಯಾಲಿ ಸಿಂಧೂ ಸಂಸ್ಕೃತಿಯ ಹಲವಾರು ಭಕ್ತಿಯ ಪ್ರಾಕ್ಟೀಸಸ್ಗಳು, ಕೌ ವರ್ಷಿಪ್ ಇರ್ಬೋದು, ಮದರ್ ವರ್ಷಿಪ್ ಇರ್ಬೋದು, ಈ ಪ್ರಾಕ್ಟೀಸಸ್ಸು ಯುರೋಪಿಗೆ ಹೋಗಿ ಆ ಯುರೋಪಿಯನ್ ಪ್ರಾಕ್ಟೀಸಸ್ಸನ್ನು ಇಂಪ್ಯಾಕ್ಟ್ ಮಾಡಿದಂತಹ ಈ ಭಾರತೀಯ ಪ್ರಕೃತಿಗಳು ಅಂತ ಸಾಧನೆ ಮಾಡಿಕೊಟ್ಟವರು, ಸಾಧಿಸಿಕೊಟ್ಟವರು, ತೋರಿಸಿಕೊಟ್ಟವರು ರಾಧಾಕೃಷ್ಣನವರು. ಆದ ಕಾರಣ ನಮ್ಮ ದೇಶದ ಬಗ್ಗೆ ನಮಗೊಂದು ಅಭಿಮಾನವನ್ನು ಹೆಚ್ಚಿಸುವಂತಹ ಒಂದು ಪ್ರಕ್ರಿಯೆ ಮಾಡಿದವರು ರಾಧಾಕೃಷ್ಣನವರು. ಆದ ಕಾರಣ ಅವರ ಬರ್ತ್ಡೇಯನ್ನು ಹುಟ್ಟಿದ ಮಾತ್ರಕ್ಕಲ್ಲ, ಆದರೆ ಇಂತಹ ಕೆಲಸಗಳನ್ನು ಮಾಡಿ ತೋರಿಸಿದ್ದಕ್ಕೆ, ಭಾರತೀಯ ಸಂಸ್ಕೃತಿಯ ಒಂದು ಪತಾಕೆಯನ್ನು ಭೂಲೋಕ ಇಡೀ ಎತ್ತಿ ಸಾರಿದ್ದಕ್ಕೆ ಅವರನ್ನು ನಾವು ಇವತ್ತು ನೆನಪು ಮಾಡಿಕೊಳ್ಬೇಕಾಗ್ತದೆ. ಇದು ಭಾಳ ಮುಖ್ಯವಾದ್ದು. ರೂಮಲ್ಲಿ ಪಾಠ ಮಾಡುವಂಥದ್ದು ಬರೀ ಒಂದು ಕ್ಲಾಸ್ ಅಲ್ಲ, ಅದೊಂದು ರಾಷ್ಟ್ರವೇ. ಕ್ಲಾಸ್ ರೂಮ್ ಬರೀ ಒಂದು ಕ್ಲಾಸ್ ರೂಮ್ ಅಲ್ಲ. ಎಜುಕೇಷನ್ನು ರಾಷ್ಟ್ರ ಕಟ್ಟುವುದರಲ್ಲಿ ಎಜುಕೇಷನ್ನಂತಹ ಮುಖ್ಯವಾದ ಪಾತ್ರ ಬೇರೆ ಯಾವುದಕ್ಕೂ ಇಲ್ಲ, ಖಂಡಿತವಾಗಿ ಯಾವುದಕ್ಕೂ ಇಲ್ಲ. ಎಜುಕೇಷನ್ನೇ, ವಿದ್ಯಾಭ್ಯಾಸಕ್ಕೆ ಇರುವಂತಹ ಮಹತ್ವ, ರಾಷ್ಟ್ರ ಕಟ್ಟುವಲ್ಲಿ ಇರುವಂತಹ ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ. ಕಮಿಷನ್ ರಿಪೋರ್ಟ್ ಅಂತ ಬಂದಿತ್ತು, ಭಾರತೀಯ ವಿದ್ಯಾಭ್ಯಾಸದ ಮೇಲೆ ಹಲವಾರು ಸಂಸ್ಕೃತಿಗಳು. ರಾಧಾಕೃಷ್ಣನ್ ಕಮಿಟಿ ರಿಪೋರ್ಟು ಇದೆ, ಕೊಠಾರಿ ಕಮಿಷನ್ ರಿಪೋರ್ಟು ಇದೆ, ಆಚಾರ್ಯ ರಾಮಮೂರ್ತಿ ಕಮಿಷನ್ ರಿಪೋರ್ಟು ಇದೆ, ನ್ಯೂ ಎಜುಕೇಷನ್ ಪಾಲಿಸಿ ಹಲವಾರು ಇದೆ, ಈ ವರ್ಷ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನು ಇದೆ. ಆದರೆ ಎಲ್ಲದರಲ್ಲಿ ಹೇಳುವಂಥದ್ದು, ಮತ್ತು ಕೊಠಾರಿ ಕಮಿಟಿ ರಿಪೋರ್ಟಲ್ಲಿ ಹೇಳುವಂಥದ್ದು, ದ ಡೆಸ್ಟಿನಿ ಆಫ್ ದ ನೇಷನ್ ಇಸ್ ಶೇಪ್ಡ್ ಇನ್ ಅವರ್ ಕ್ಲಾಸ್ ರೂಮ್ಸ್ ಅಂತ ಒಂದು ವಾಕ್ಯ ಇದೆ. ದ ಡೆಸ್ಟಿನಿ ಆಫ್ ದ ನೇಷನ್ ಇಸ್ ಶೇಪ್ಡ್ ಇನ್ ಅವರ್ ಕ್ಲಾಸ್ ರೂಮ್ಸ್. ಅಂದರೆ ಕ್ಲಾಸ್ ರೂಮ್ ಕೂಡ, ಕ್ಲಾಸಿನ ಒಂದು ಕೊಠಡಿ ಕೂಡ ಒಂದು ರಾಷ್ಟ್ರನೇ ಅದು. ಯಾಕಂದರೆ ಅಲ್ಲಿ ಎಲ್ಲ ಸ್ಟ್ರೀಮ್ಸಿಂದ ಬರುವ ವಿದ್ಯಾರ್ಥಿಗಳು ಇದ್ದಾರೆ, ಅದು ಒಂದು ಮಿನಿ ನೇಷನ್ನೇ. ಆದ ಕಾರಣ ಟೀಚರ್ ಪಾಠ ಮಾಡುವಂಥದ್ದು, ರಾಷ್ಟ್ರಕ್ಕೆ ಪಾಠ ಮಾಡುವಂಥದ್ದು, ರಾಷ್ಟ್ರ ಕಟ್ಟುವ ಕೆಲಸವನ್ನೇ ಮಾಡುವಂಥದ್ದು ಅಂತ ನೆನಪಲ್ಲಿ ಇಟ್ಟುಕೊಂಡು ಪಾಠ ಮಾಡುವಂತಹ ಅಗತ್ಯ ಖಂಡಿತವಾಗಿದೆ. ಆ ಅಗತ್ಯವನ್ನು ನಾವು ಇವತ್ತು ಮನಗಂಡು ಮುಂದುವರಿಬೇಕಾಗ್ತಾ ಇದೆ. ಆದ ಕಾರಣ ಈ ಟೀಚರ್ಸ್ ಡೇ ಅವಾರ್ಡನ್ನು ರೋಟರಿ ಕ್ಲಬ್ ದೇರಳಕಟ್ಟೆಯವರು ಏನು ಕೊಡ್ತಾ ಇದ್ದೇವೆ, ಆ ಟೀಚರ್ಸ್ ಡೇ ಅವಾರ್ಡನ್ನು ನೇಷನ್ ಬಿಲ್ಡರ್ ಅವಾರ್ಡ್ ಅಂತ ಕರೆಯುವಂಥದ್ದು ಭಾಳ ಸೂಕ್ತ ಅಂತ ನಾನು ಹೇಳಬಯಸ್ತಾ ಇದ್ದೇನೆ. ಕೆಲವರು ಏನು ಹೇಳ್ತಾರೆ, ಇದಕ್ಕೆ ಏನು ಸಂಬಂಧ ಇದೆ, ಟೀಚರ್ಸ್ ಡೇ ಅವಾರ್ಡ್ ನೇಷನ್ ಬಿಲ್ಡರ್ ಅವಾರ್ಡ್ಗೆ ಏನು ಸಂಬಂಧ ಇದೆ, ನೇಷನ್ ಬಿಲ್ಡರ್ ಅವಾರ್ಡ್ ಅಂದರೆ ಭಾಳ ದೊಡ್ಡ ವ್ಯಕ್ತಿಯನ್ನು ಕರೆಸಿ ಮಾಡಬೇಕು. ಇಲ್ಲ, ಸಣ್ಣ ವ್ಯಕ್ತಿಗಳನ್ನೇ ಕರೆಸೋದು ಭಾಳ ಮುಖ್ಯ. ಇದು ನಾವು ರೋಟರಿ ಕ್ಲಬ್ನವರು ಯಾವತ್ತು ಮಾಡಿಕೊಂಡು ಬಂದದ್ದೇ ದೇರಳಕಟ್ಟೆಯಲ್ಲಿ. ಈ ಕೊರೋನಾ ಬಂದಾಗ ಕೂಡ ನಾವು ದೊಡ್ಡ ವ್ಯಕ್ತಿಗಳನ್ನು ಹಿಂಬಾಲಿಸಿಕೊಂಡು ಹೋಗಲಿಲ್ಲ, ಅಥವಾ ದೊಡ್ಡ ಪ್ರಾಜೆಕ್ಟ್ಸನ್ನು ಹಿಂಬಾಲಿಸಿಕೊಂಡು ಹೋಗಲಿಲ್ಲ. KR ಶೆಟ್ಟರು ಮಾಡಿದಂಥದ್ದು ಏನು, ಪ್ರತಿಯೊಂದು ಮನೆಗಳಿಗೆ ಹೋಗಿ, ಬಡ ಜನರಿಗೆ ಹೋಗಿ, ಬೇರೆಲ್ಲಿಯೂ ದಾನಗಳನ್ನು ಸಿಗದ ವ್ಯಕ್ತಿಗಳಿಗೆ ಹೋಗಿ ಅವರಿಗೆ ಈ ಒಂದು ದಾನವನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಿಕೊಂಡದ್ದು. ಇದು ಭಾಳ ಮುಖ್ಯ. ಸಣ್ಣ ಲೆವೆಲಲ್ಲೇ ನಾವು ಮುಖ್ಯ. ಅದು ಕ್ಲಾಸ್ ರೂಮ್ ಇರ್ಬೋದು, ಅಥವಾ ಬಡ ಕುಟುಂಬ ಇರ್ಬೋದು, ಲೋಕಲ್ ಪರಿಸರ ಇರ್ಬೋದು, ಆ ಪರಿಸರಕ್ಕೆ ನಾವು ಸ್ಪಂದಿಸುವಂತಹದ್ದು ರೋಟರಿ ಕ್ಲಬ್ ದೇರಳಕಟ್ಟೆಯ ಶ್ರೇಷ್ಠವಾದ ಒಂದು ಟ್ರೆಡಿಷನ್ ಆಗಿದೆ ಅಂತ ಇವತ್ತು ನಾವು ಹೇಳಿ ಬಯಸ್ತಾ ಇದ್ದೇನೆ. ಮತ್ತು ಭಾಳ ಸಂತೋಷದಿಂದ ಹೇಳಿ ಬಯಸ್ತಾ ಇದ್ದೇನೆ, ಅದು ಈಗಲೂ ಕೂಡ ಮುಂದುವರಿತಾ ಇದೆ. PD ಶೆಟ್ಟರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಸದಸ್ಯರ ಒಂದು ಸಹಕಾರದೊಂದಿಗೆ ಇದು ನಡೀತಾ ಇದೆ. ಭಾಳ ಒಂದು ಸಂತೋಷದ ವಿಷಯ ಆಗಿರ್ತದೆ. ಹಾಗೆ ಈ ನೇಷನ್ ಬಿಲ್ಡರ್ ಅವಾರ್ಡ್ ಅಂತ ಹೇಳುವಂಥದ್ದು ಇನ್ನೊಂದು ವಿಷಯ. ಈಗ KG ಕ್ಲಾಸ್ ಹೊಸ ಎಜುಕೇಷನ್ ಪಾಲಿಸಿ ಬಂದಿದೆ. ಭಾಳ ವಿಶೇಷವಾದ ಸಂಗತಿ ಹೇಳಿದರೆ, ಅದರಲ್ಲಿ KGಯೂ ಇದೆ, PGಯೂ ಇದೆ. ಒಂದು ಅಕ್ಷರದ ವ್ಯತ್ಯಾಸ.
ಇಂಗ್ಲೀಷಲ್ಲಿ ಬರೆಯುವುದರೆ KG PG, ಒಂದು ಅಕ್ಷರದ ವ್ಯತ್ಯಾಸ. ಕೆ ಬದಲಿಗೆ ಪಿ ಮಾಡಿದರೆ PG ಆಗಿಬಿಡ್ತದೆ. ಇದರ ಒಂದು ಬಾಂಧವ್ಯ ಈ ಹೊಸ ಪಾಲಿಸಿ ಆಫ್ ಎಜುಕೇಷನಲ್ಲಿದೆ. ಯಾಕಂದರೆ ಅದು KGಯಿಂದ ಸ್ಟಾರ್ಟ್ ಆಗ್ತದೆ, ಹೈಸ್ಕೂಲಿಗೆ ಮುಂದುವರಿತದೆ, ಕಾಲೇಜಿಗೆ ಮುಂದುವರಿತದೆ, PG ಯೂನಿವರ್ಸಿಟಿ ಎಜುಕೇಷನ್ ಎಲ್ಲವೂ ಒಂದೇ ಸಮಗ್ರವಾಗಿ ಒಂದು ಪಾಲಿಸಿಯಲ್ಲಿ ಬಂದಂತಹ ಪ್ರಪ್ರಥಮ ಡಾಕ್ಯುಮೆಂಟ್ ಆಗಿರುತ್ತೆ ಇದು. ಆದ ಕಾರಣ ಅದು ಭಾಳ ಮುಖ್ಯ. ಮತ್ತು ಕಿಂಡರ್ ಗಾರ್ಟನ್ ಇದಾಗೆ ಅದರ ಒಂದು ಅರ್ಥ ನೋಡಿ. ಕಿಂಡರ್ ಗಾರ್ಟನ್ ಅಂತ ಹೇಳಿದರೆ ಜರ್ಮನ್ ಭಾಷೆಯಲ್ಲಿ ಕಿಂಡರ್ ಗಾರ್ಟನ್ ಹೇಳಿದರೆ ಮಕ್ಕಳಿನ ಒಂದು ಉದ್ಯಾನವನ, ಮಕ್ಕಳ ಉದ್ಯಾನವನ. ಅದರ ಅರ್ಥ ಅದು ಕಿಂಡರ್ ಗಾರ್ಟನ್. ಕಿಂಡರ್ ಅಂದರೆ ಮಗು, ಕಿಂಡರ್ ಅಂದರೆ ಮಗು, ಗಾರ್ಟನ್ ಹೇಳಿದರೆ ಗಾರ್ಡನ್, ಇಂಗ್ಲೀಷ್ ಗಾರ್ಡನ್, ಉದ್ಯಾನವನ, ಮಕ್ಕಳನ್ನು ಬೆಳೆಸುವಂತಹ ಉದ್ಯಾನವನ. ಅದು ಹೇಗೆ ಬೆಳೀತಾರೆ ಮಕ್ಕಳು? ಒಳ್ಳೆಯ ಗೊಬ್ಬರ ಹಾಕಬೇಕು ನಾವು. ಪಾಠ ಮಾಡುವಂಥ ವಿಷಯ ಒಳ್ಳೆ ಗೊಬ್ಬರ ಹಾಕುವಂಥ ವಿಷಯ. ಆ ಒಳ್ಳೆ ಗೊಬ್ಬರ ಕೆಟ್ಟದಿದ್ದರೆ ಏನಾಗುತ್ತೆ? ಸಸಿಗೆ ಏನಾಗ್ತದೆ? ನಾವೇ ಆಲೋಚನೆ ಮಾಡ್ಕೊಳ್ಬೋದು. ಗೊಬ್ಬರ ಒಳ್ಳೆಯದಾದರೆ ಏನಾಗ್ತದೆ? ಎಜುಕೇಷನ್ ಅಂತ ಹೇಳುವಂಥದ್ದು, ವಿದ್ಯಾಭ್ಯಾಸ ಅಂತ ಹೇಳುವಂಥದ್ದು ಒಳ್ಳೆಯ ಗೊಬ್ಬರದ ವಿಷಯ. ಬರಿತಾ ಇದ್ದಾರೆ. ಅವರಿಗೆ ಪ್ರಧಾನಮಂತ್ರಿಗಳನ್ನು ಅವರ ಬಗ್ಗೆ ವಿಶೇಷವಾದ ಅಭಿಮಾನ ಇಲ್ಲ. ಆದರೆ ಅವರ ಬರ್ತ್ಡೇ ದಿವಸ, ಅವರ 70ನೇ ಬರ್ತ್ಡೇ ದಿವಸ ಅವರೊಂದು ಮಾತು ಬರೆದ್ರು. ಏನಂದರೆ, ನಾವು ಮೋದಿಯವರಿಗೆ ಒಂದು ವಿಷಯಕ್ಕಾದರೂ ನಾವು ಖಂಡಿತವಾಗಿ ಋಣಿಯಾಗಿರಬೇಕು. ಅದೇನಂತ ಹೇಳಿದರೆ, ಅವರು ರಾಷ್ಟ್ರಾಭಿಮಾನವನ್ನು ಪ್ರತಿಯೊಬ್ಬರಲ್ಲಿ ಉಕ್ಕಿ ಬರುವಂತೆ ಮಾಡಿದ್ದಾರೆ. ಇದೊಂದು ಕೆಲಸಕ್ಕೋಸ್ಕರನೇ ಅವರನ್ನು ನಾನು ಇವತ್ತು ಅವರನ್ನು ಸೆಲ್ಯೂಟ್ ಮಾಡ್ತೇನೆ ಅಂತ ಬರ್ತೀಯ. ಬೇರೆ ದೇಶಗಳಲ್ಲಿ ತೊಂದರೆ ಇಲ್ಲ, ಎಲ್ಲರೂ ರಾಷ್ಟ್ರಾಭಿಮಾನಿಗಳೇ. ಅಮೆರಿಕದಲ್ಲಿರ್ಬೋದು, ಜರ್ಮನಿಯಲ್ಲಿರ್ಬೋದು, ಜಪಾನ್ನಲ್ಲಿರ್ಬೋದು, ಆಸ್ಟ್ರೇಲಿಯಾದಲ್ಲಿರ್ಬೋದು, ಸೌತ್ ಆಫ್ರಿಕಾದಲ್ಲಿರ್ಬೋದು, ಎಲ್ಲಿಯೂ ಆದರೂ ಕೂಡ ಎಲ್ಲ ದೇಶದವರು ದೇಶವನ್ನು ಬಿಟ್ಟು ಕೊಡುವುದಿಲ್ಲ. ಭಾರತದಲ್ಲಿ ಮಾತ್ರ ಈ ಒಂದು ಸಮಸ್ಯೆ ಬರೋದು, ದೇಶ ತೊಂದರೆ ಇಲ್ಲ ಅಂತ. ಇದು ಸರಿಯಲ್ಲ. ದಿಸ್ ಈಸ್ ನಾಟ್ ರೈಟ್. ದ ನೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ದೇಶ ಬೇಡ, ಬಾರ್ಡರ್ಸ್ ಬೇಡ ಅಂತ ಹೇಳೋರಿದ್ದಾರೆ. ಹಾಗಾದರೆ ಬ್ಯಾಂಕ್ ಅಕೌಂಟ್ಗೆ ಏನಾಗ್ತದೆ ಅಂತ ನಾನು ಕೇಳೋದು. ಬಾರ್ಡರ್ಸ್ ಇಲ್ಲದ್ರೆ ಬ್ಯಾಂಕ್ ಎಲ್ಲಿದೆ? ಬ್ಯಾಂಕ್ ಇಲ್ಲದ್ರೆ ಅಕೌಂಟ್ ಎಲ್ಲಿದೆ? ಅಕೌಂಟ್ ಇಲ್ಲದ್ರೆ ನಿಮ್ಮ ದುಡ್ಡು ಎಲ್ಲಿದೆ? ಇದು ಭಾಳ ಮುಖ್ಯ. ನಾವು ಸುಮ್ಮನೆ ಇದು ಲೇವಡಿಯಲ್ಲಿ ಮಾತಾಡುವುದನ್ನು ನಾವು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ. ಸ್ವಲ್ಪ ಗಾಢವಾಗಿ ಆಲೋಚನೆ ಮಾಡಿ ಮಾತಾಡುವಂಥ ಸಂಸ್ಕೃತಿಯನ್ನು ಕೂಡ ಕಲಿಬೇಕಾಗ್ತದೆ. ಇದನ್ನು ಕ್ಲಾಸ್ ರೂಮಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ನಾವು ಕಲಿಸಬೇಕಾಗ್ತದೆ. ಕೆಲವೊಮ್ಮೆ ನಾವು ಕೆಟ್ಟವರಾಗ್ಬೋದು, ಅಂಥ ವಿಷಯಗಳನ್ನು ಹೇಳಿ ಕೆಲವರಿಗೆ ಒಳ್ಳೆಯದಾಗೋದಿಲ್ಲ ಹೇಳುವಾಗ. ಆದರೆ ತೊಂದರೆ ಇಲ್ಲ, ಯಾಕಂದರೆ ನಮ್ಮ ಕೆಲಸವನ್ನು ನಾವು ಸರಿಯಾಗಿ ಮಾಡಿಕೊಳ್ಬೇಕಾಗತ್ತೆ. ಕಿಂಡರ್ ಗಾರ್ಟನ್ ಬೆಳೆಸುವಂತಹ ಕೆಲಸ, ಬೆಳೆಸುವಂತಹ ಪ್ರಕ್ರಿಯೆ. ಅದರ ಜೊತೆಗೆ ಲರ್ನಿಂಗ್ ವಿದೌಟ್ ಬರ್ಡನ್ ಅಂತಲೂ ಇದೆ. R.K. ನಾರಾಯಣ್ ಅಂತ ಬರಹಗಾರರು ಪಾರ್ಲಿಮೆಂಟಲ್ಲಿ ಹೋಗಿ ಮಾಡಿದ ಭಾಷಣದ ನಂತರ ಒಂದು ಕಮಿಟಿ ಎಸ್ಟಾಬ್ಲಿಷ್ ಆಗಿ, ಇದು ಯಶ್ಪಾಲ್ ಕಮಿಟಿ ಅಂತ ಭಾರತ ಸರ್ಕಾರ ನಾಮಿನೇಟ್ ಮಾಡಿತ್ತು ಯಶ್ಪಾಲ್ ಅಂತ. ಅವರು ಒಂದು ಮಾತು ಕೇಳಿದ್ರು, ಲರ್ನಿಂಗ್ ವಿದೌಟ್ ಬರ್ಡನ್ ಅಂತ ಕಮಿಟಿಯ ರಿಪೋರ್ಟಿನ ಹೆಸರು. ಅಂದರೆ ಹೊರೆ ಆಗಬಾರ್ದು ಅಂತ. ಅದರ ನಂತರ ಇದೆಲ್ಲ ಬಂದದ್ದು. ಯಾವುದು? ಒಂದು ದಿವಸ ಪಾಠ ಇಲ್ಲ, ನಮ್ಮ ಪಠ್ಯ ಪುಸ್ತಕ ಎಲ್ಲ ಶಾಲೆಯಲ್ಲಿ ಇಟ್ಟು ಮನೆಗೆ ಹೋಗೋದು, ಮನೆಯಲ್ಲಿ ಹೋಮ್ವರ್ಕ್ ಮಾಡಬಾರ್ದು, ಇಂಥದ್ದೆಲ್ಲ ಬಂದದ್ದು. ಅದರ ನಂತರ ನಲಿ ಕಲಿ, ನಲಿ ಕಲಿ ಅದೆಲ್ಲ ಬಂತು. ಅದೆಲ್ಲ ಬಂದದ್ದು ಅದರಿಂದಾಗಿ. ಆಯಿತಾ? ಅದು ಭಾಳ ಮುಖ್ಯ. ಲರ್ನಿಂಗ್ ವಿದೌಟ್ ಬರ್ಡನ್ ಭಾಳ ಮುಖ್ಯ. ಅದೊಂದು ಉದಾಹರಣೆ ಕೊಡುತ್ತದೆ. ಮಕ್ಕಳು ಎಲ್ಲಿ ಆಟ ಆಡುತ್ತಾರೆ ಅಂತ ಒಂದು ಪ್ರಶ್ನೆ ಎಲ್ಲ ಶಾಲೆಗಳಲ್ಲಿ ಕೇಳುವಂಥದ್ದು. ಮಕ್ಕಳು ಆಡುವುದು ಎಲ್ಲಿ? ಅದಕ್ಕೆ ಉತ್ತರ, ಸರಿಯಾದ ಉತ್ತರ ಅಂತ ಮೇಷ್ಟ್ರುಗಳು ಹೇಳ್ಕೊಂಡು, ಸರಿಯಾದ ಉತ್ತರ, ತಪ್ಪಾದ ಉತ್ತರ, ಇದು ಮೇಷ್ಟ್ರುಗಳು ಹೇಳುವ, ಇದು ಸರಿ, ಅದು ತಪ್ಪು. ಅದು ಸ್ವಲ್ಪ ತೊಂದರೆ ಇದೆ. ಅದರಲ್ಲಿ ತೊಂದರೆ ಇದೆ. ಸರಿ ತಪ್ಪು ಅಂತ ಉಂಟು, ಆದರೆ ಫಂಡಮೆಂಟಲ್ ಆಗಿ ಒಂದು ಪ್ರಶ್ನೆ ಇದೆ ಅದರಲ್ಲಿ, ಸರಿ ತಪ್ಪು ಅಂತ. ಸರಿಯಾದ ಉತ್ತರ ಏನು? ಮಕ್ಕಳು ಆಟ ಆಡೋದು ಇಲ್ಲಿ, ಆಟದ ಮೈದಾನದಲ್ಲಿ, ಅದು ಸರಿ ಉತ್ತರ. ಬೀದಿಯಲ್ಲಿ ಅಂತ ಬರೆದ್ರೆ ತಪ್ಪ? ಮಕ್ಕಳು ಆಟ ಆಡೋದು ಎಲ್ಲಿ? ಮಕ್ಕಳು ಆಟ ಆಡೋದು ಬೀದಿಯಲ್ಲಿ, ತಪ್ಪಲ್ಲ. ಸುನಿಲ್ ಗವಾಸ್ಕರ್ ಆಟ ಆಡಿದ್ದು ಬೀದಿಯಲ್ಲೇ, ಬೊಂಬಾಯಿಯ ಗಲ್ಲಿಯಲ್ಲೇ ಆಟ ಆಡಿದ್ದು ಕ್ರಿಕೆಟ್ ಪ್ರಾರಂಭದಲ್ಲಿ. ಅಷ್ಟು ಶ್ರೇಷ್ಠ ಆಟಗಾರರಾಗಿಲ್ವಾ? ಅದನ್ನು ಬೀದಿಯಲ್ಲಿ ಆಟ ಆಡಿದ್ದು ತಪ್ಪು ಅಂತ ಹೇಳೋದು ಹೇಗೆ? ಎಲ್ಲ ಉತ್ತರಗಳು ಒಂದೇ ಥರ ಆಗಿರಬೇಕಂತಿಲ್ಲ, ಬೇರೆ ಬೇರೆ ಉತ್ತರಗಳು ಬರ್ಬೋದು, ಅದು ಸರಿಯಾಗಿರ್ಬೋದು. ಅದಕ್ಕೆ ನಾವು ಓಪನ್ ಆಗಿರುವಂಥದ್ದು, ಇದು ಕೂಡ ಒಂದು ಲರ್ನಿಂಗ್ ಪ್ರಶ್ನೆ ಅಂತ ಹೇಳುವಂಥದ್ದು. ಮತ್ತು ಕೊನೆಯಲ್ಲಿ ಒಂದು ಹೇಳೋದಾದರೆ, ಟೀಚರ್ಸ್ಗಳು ಕೂಡ ಸ್ವಲ್ಪ ಸಂಘಟನೆ ಮಾಡಿಕೊಳ್ಬೇಕಾಗತ್ತೆ. ಯಾಕಂದರೆ ಇಲ್ಲದಿದ್ದರೆ ಟೀಚರ್ಸ್ಗಳು ಸ್ವಲ್ಪ ಸಾಫ್ಟ್ ಟಾರ್ಗೆಟ್ಸು, ಎಲ್ಲರೂ ಅವರನ್ನೇ ದೂರುವಂಥದ್ದು. ಇದರಲ್ಲಿ ಸಂಘಟನೆಯವರದ್ದು ಇನ್ನೊಂದಿದೆ. ಅದೇನಂತ ಹೇಳಿದರೆ, ಕಲೆಕ್ಟಿವ್ ಆದ ವಿಷಯಗಳನ್ನು ಮಾತ್ರ ನಾವು ಎತ್ತಿಕೊಳ್ತೇವೆ, ಇಂಡಿವಿಜುವಲ್ ವಿಷಯಗಳನ್ನು ನಾವು ಎತ್ತುವಂಥದ್ದಲ್ಲ. ಯಾಕೆ ಇಂಡಿವಿಜುವಲ್ ಕೇಸಸನ್ನು ಎತ್ತಿಕೊಳ್ಬಾರ್ದು? ಯಾವಾಗ ಟೀಚರು ಒಂದು ಸಂಘಕ್ಕೆ ನಾನು ಬಿಲಾಂಗ್ ಆಗ್ತಾ ಇದ್ದೇನೆ ಅಂತ ಹೆಮ್ಮೆ ಬರುವುದು ಎಲ್ಲಿಂದ? ಅವನ ವಿಷಯಗಳನ್ನು ಕೂಡ ಸಂಸ್ಥೆ ಅದನ್ನು ಮುಂದುವರಿಸಿಕೊಂಡು ಹೋದಾಗ ಮಾತ್ರ ಬರುವಂಥದ್ದು.
ಆದ ಕಾರಣ ಟೀಚರ್ಸ್ಗಳು ಸಂಘಟಿತರಾಗಬೇಕು, ಒಳ್ಳೆಯ ಕಾರ್ಯಕ್ರಮಕ್ಕೆ ಸಂಘಟಿತರಾಗಬೇಕು, ಮತ್ತು ಅದರ ಜೊತೆಗೆ ಪ್ರತಿಯೊಬ್ಬ ಟೀಚರು ಮುಖ್ಯ ಅಂತ ಆಗಬೇಕು. ಅವನ ಸಮಸ್ಯೆಗಳು ಎಲ್ಲ ಟೀಚರ್ಸ್ಗಳ ಸಮಸ್ಯೆ ಕೂಡ ಅಂತ ನಾವು ಪರಿಗಣಿಸಬೇಕು ಅಂತ ಹೇಳ್ತಾ, ಈ ಒಂದು ಅವಕಾಶಕ್ಕೆ ನನಗೆ ಅನುವು ಮಾಡಿಕೊಟ್ಟದಕ್ಕೆ ಎಲ್ಲರನ್ನು ಮತ್ತೆ ವಂದಿಸಿದ, ಟೀಚರ್ಗಳು ಮುಂದೆ ಹೆಚ್ಚು ಬಲವಂತ ಆಗಲಿ, ಹೆಚ್ಚು ಕ್ರಿಯೇಟಿವ್ ಆಗಿರಲಿ, ಹೊಸ ಕಾಲಕ್ಕೆ ಸರಿಯಾಗಿ ನಾವು ಪಾಠ ಮಾಡಿ ಮುಂದೆ ದೇಶವನ್ನು ಕಟ್ಟೋಣ, ರಾಷ್ಟ್ರವನ್ನು ಕಟ್ಟೋಣ ಅಂತ ಹೇಳ್ತಾ, ಆ ರೀತಿಯಲ್ಲಿ ರಾಧಾಕೃಷ್ಣನ್ ಅವರ ಬದುಕು ಸಾರ್ಥಕವಾಗಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. About Mrs. Aruna ma'am. ಸರ್ಕಾರಿ ಪ್ರೌಢಶಾಲೆ ದೇರಳಕಟ್ಟೆ, ಉಡುಪಿ ಜಿಲ್ಲೆಯ ಕರ್ತಲ ಗ್ರಾಮದಲ್ಲಿ ನಾರಾಯಣ ಹೆಗಡೆ ರಾಜೀವಿ ದಂಪತಿಗಳ ಎರಡನೇ ಮಗಳಾಗಿ 1/7/1961 ಜನನ. ಜ್ಯೋತಿ ಕಾನ್ವೆಂಟ್ ಅಜೆಕಾರಿನಲ್ಲಿ ಪ್ರೌಢ ಶಿಕ್ಷಣ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದು ದೂರ ಶಿಕ್ಷಣದ ಮೂಲಕ MA MEd ದೂರ ಶಿಕ್ಷಣದ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಪದಾಧಿಕಾರಿಯಾಗಿ ಕಾರ್ಯನಿರ್ವಹಣೆ. 2/7/1981 ತೀರ್ಥಹಳ್ಳಿ ತಾಲೂಕಿನ ದುರ್ವಾಸಾಪುರದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕರ್ತವ್ಯಕ್ಕೆ ಪಾದಾರ್ಪಣೆ. ವಿವಿಧ ತರಬೇತಿ ಸಂಪನ್ಮೂಲ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ರೋಟರಿ ಇಲಾಖೆಯ ವಿವಿಧ ಸ್ಪರ್ಧೆಗಳಲ್ಲಿ ಪ್ರಬಂಧ, ಭಾಷಣ, ಆಶುಭಾಷಣ, ರಸಪ್ರಶ್ನೆ ವಿಭಾಗಗಳಲ್ಲಿ ಹಲವು ಬಹುಮಾನಗಳನ್ನು ಗಳಿಸಿರುತ್ತಾರೆ. 1996 ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಮಹಿಳಾ ಸಂಘದಲ್ಲಿ ಸಕ್ರಿಯವಾಗಿದ್ದು ಕಾರ್ಯದರ್ಶಿ ಮತ್ತು 2ನೇ ಬಾರಿ ಖಜಾಂಚಿಯಾಗಿ ಹಲವು ಕಾರ್ಯಕ್ರಮಗಳನ್ನು ನಿರೂಪಿಸಿರುತ್ತಾರೆ. RP ಮತ್ತು CRP ಆಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿ ಹಾಗೂ ಜಿಲ್ಲಾ ಹಂತದಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ವಿದ್ಯಾರ್ಥಿಗಳಲ್ಲಿ ನಾಟಕ, ಕ್ರೀಡೆ ಮೊದಲಾದ ವಿಭಾಗದಲ್ಲಿ ತಾಲೂಕು ಮಟ್ಟದಲ್ಲಿ ಬಹುಮಾನ ಬರುವಂತೆ ತರಬೇತಿ ನೀಡಿರುತ್ತಾರೆ. 13/7/2007 ಬಡ್ತಿಯಾಗಿ ಹೈಸ್ಕೂಲ್ನಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಇಲ್ಲಿಯೂ ತರಬೇತಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಎಲ್ಲರಿಗೂ ನಮಸ್ಕಾರ. ರೋಹಿತಾಶ್ವ ಬಹುಶಃ ಉಚ್ಚಿಲ್, ನನಗೆ ಎಳವೆಯಿಂದಲೇ ಇವರ ಬಗ್ಗೆ ತುಂಬ ಪರಿಚಯ ಇದೆ. ಹೀಗೆ ಸಾಮಾಜಿಕ ಚಟುವಟಿಕೆಗಳಲ್ಲೂ ಹಲವಾರು ವರ್ಷಗಳಿಂದ ತನ್ನನ್ನು ತೊಡಗಿಸಿಕೊಂಡವರು. ತಂದೆಯ ಹೆಸರು ಭವಾನಿ ಶಂಕರ, ತಾಯಿಯ ಹೆಸರು ಸಬಿತಾ. ಜನನ ದಿನಾಂಕ 20/4/1961. ಸೇವೆಗೆ ಸೇರಿದ ದಿನಾಂಕ 6/1/1986. 1986ರಿಂದ 1995ರವರೆಗೆ ಪುತ್ತೂರು ತಾಲೂಕಿನ ಕೊರಂಬ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. 1995ರಿಂದ ಮಂಗಳೂರು ತಾಲೂಕು ಮಂಜನಾಡಿ ಶಾಲೆಯಲ್ಲಿ 2005ರವರೆಗೆ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಪಿಲಾರು ಕ್ಲಸ್ಟರಿನ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಲಾರು ಇಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುತ್ತಾರೆ. ಹೆಚ್ಚುವರಿಯಾಗಿ ಕಳೆದ 2 ವರ್ಷಗಳಿಂದ ತಾಲೂಕು ಪಠ್ಯಪುಸ್ತಕ ವಿತರಣಾ ನೋಡೆಲ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತಿದ್ದಾರೆ. 2020-21ನೇ ಸಾಲಿಗೆ ತಾಲೂಕಿನ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ಶ್ರೀಯುತ ರೋಹಿತಾಶ್ವ ಉಚ್ಚಿಲ್. Thank you, ma'am.
Aruna ma'am to speak few words. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ರೋಟರಿಯ ಅಧ್ಯಕ್ಷರಾದಂತಹ PD ಶೆಟ್ಟಿಯವರೇ, ಅದೇ ರೀತಿ ಡಿಸ್ಟಿಕ್ ಕೌನ್ಸಿಲರ್ ಆದಂತಹ ಡಾಕ್ಟರ್ ದೇವದಾಸ ರೈ ಅವರೇ, ಇವತ್ತಿನ ಅತಿಥಿಗಳಾದಂತಹ ರೊಟೇರಿಯನ್ ಗೋಪಾಲಕೃಷ್ಣ ಶೆಟ್ಟಿಯವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತರಿಗೆ ವಂದಿಸುತ್ತಾ ಈ ಒಂದು ದಿನದ ಒಂದು ಏನು ಶಿಕ್ಷಕರಿಗೆ ಸನ್ಮಾನ, ಅದೇ ರೀತಿ ರೋಟರಿಯ ಒಂದು ವಿವಿಧ ಕಾರ್ಯಕ್ರಮಗಳ ಅನಾವರಣ, ಅದರ ಬಗ್ಗೆ ನಾನು 2 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನಂತ ಸಂಪತ್ತುಗಳಿದ್ದರೂ ದಾನ ಮಾಡುವಂತಹ ಸೌಭಾಗ್ಯ ಇರುವುದು ಕೆಲವು ಜನರಿಗೆ ಮಾತ್ರ. ನಾನು ಗಳಿಸಬಹುದು, ಆದರೆ ಅದನ್ನು ದಾನ ಮಾಡುವಂತಹ ಸದ್ಬುದ್ಧಿ 100ರಲ್ಲಿ ಕೆಲವೇ ವ್ಯಕ್ತಿಗಳಿಗೆ ಬರುವಂತಹದ್ದು. ಹಾಗೆ ಏಕಮನಸ್ಸಿನ ವ್ಯಕ್ತಿಗಳೆಲ್ಲರೂ ಸೇರಿ ಸಮಾಜ ಸೇವೆಯ ವಿವಿಧ ಸ್ವರೂಪದಲ್ಲಿ ತಮ್ಮ ತಮ್ಮ ಸಂಘಗಳನ್ನು ಕಟ್ಟಿಕೊಂಡವರು, ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ರೊಟೇರಿಯನ್ ಇನ್ನರ್ವೀಲ್ ಅಂತಹ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ನಾನು ಉಡುಪಿಯಲ್ಲಿ ಹುಟ್ಟಿ ತೀರ್ಥಹಳ್ಳಿ ತಾಲೂಕಿಗೆ ಶಿಕ್ಷಕಿಯಾಗಿ ಹೋದಾಗ ಅಲ್ಲಿಯೂ ಕೂಡ ರೋಟರಿಯಲ್ಲಿ ನನಗೆ ಹತ್ತಿರದ ಒಂದು ಸಂಬಂಧ ಇತ್ತು. ಯಾಕೆಂದರೆ ನನ್ನ ಮನೆ ಪಕ್ಕವೇ ರೋಟರಿ ಇತ್ತು. ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಗೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದರು. ಹಾಗಾಗಿ ಆ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಹಾಗಾಗಿ ರೋಟರಿ ನನಗೆ ಪ್ರತಿ ವರ್ಷ ಒಮ್ಮೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಸಂಸ್ಥೆ, ನನ್ನ ಈ ಬೆಳವಣಿಗೆಗೆ ಕಾರಣೀಭೂತವಾದಂತಹ ಸಂಸ್ಥೆ. ಅದೇ ರೀತಿ ಬಹಳಷ್ಟು ಜನರಿಗೆ ವೇದಿಕೆಯನ್ನು ಈ ರೋಟರಿ ಸಂಸ್ಥೆ ಕಲ್ಪಿಸಿಕೊಟ್ಟಿದೆ. ಸಾಮಾನ್ಯ ಜನರಲ್ಲಿ ಇರುವಂತಹ ಕಷ್ಟಗಳನ್ನು ಗುರುತಿಸಿ ಸಮಾಜ ಸೇವೆಯನ್ನು ಮಾಡ್ತಾ ಇದೆ. ಅದು ಒಂದು ಬಹಳ ಅದ್ಭುತವಾದಂತಹ ಕೆಲಸ. ನಮ್ಮ ಅತ್ಯುತ್ತಮವಾದಂತಹ ಉದ್ಯೋಗದಲ್ಲಿ ಸಮಾಜ ಸೇವೆಗಾಗಿ ಮೀಸಲಿಡುವಂತಹ ಒಂದೇ ಮನಸ್ಸಿನ ವ್ಯಕ್ತಿಗಳು ಒಂದೆಡೆ ಸೇರಿ ಸಮಾಜ ಸೇವೆಯನ್ನು ಗೈತಾ ಇದ್ದೀರಾ. ಅದರಲ್ಲೂ ಕೂಡ ಶಿಕ್ಷಣ ಇಲಾಖೆಯನ್ನು ಗುರುತಿಸಿ ಸನ್ಮಾನಿಸಿರುವಂಥದ್ದು ನಿಮ್ಮ ಅತಿ ದೊಡ್ಡ ಸನ್ಮಾನಿತ ಗುಣಕ್ಕೆ ನಾವು ಆಭಾರಿಯಾಗಿದ್ದೇವೆ ಶಿಕ್ಷಕ ವೃಂದ. ಇವತ್ತು ಶಿಕ್ಷಣದಲ್ಲಿ ನಮ್ಮನ್ನು ಗುರುತಿಸಿ ಈ ಸನ್ಮಾನ ಮಾಡಿರುವಂತಹದ್ದು ಅನೇಕ ವಿದ್ಯಾರ್ಥಿಗಳು, ಬಹುಶಃ ನನ್ನ ವಿದ್ಯಾರ್ಥಿಗಳು ಜರ್ಮನಿಯಿಂದ ಹಿಡಿದು ದೇಶ ವಿದೇಶಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾಕಂದರೆ 40 ವರ್ಷಗಳ ಪೂರ್ಣ ಸೇವೆಯನ್ನು ನಾನು ಶಿಕ್ಷಣ ಇಲಾಖೆಯಲ್ಲಿ ನೀಡಿದ್ದೇನೆ. ಹಾಗಾಗಿ ತುಂಬ ಜನ ವಿಜ್ಞಾನಿಗಳಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಮತ್ತು ನನಗೆ 96ರಲ್ಲಿ ಪ್ರಶಸ್ತಿಯೂ ಕೂಡ ನೀಡಿದರು. ಹೀಗೆ ರೋಟರಿಯವರ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಜನರಿಗೆ ಗುರುತಿಸಲ್ಪಟ್ಟವಳು. ಹಾಗಾಗಿ ನಾನು ಇನ್ನೂ ಒಮ್ಮೆ ರೋಟರಿಗೆ ಆಭಾರಿಯಾಗಿದ್ದೇನೆ. ಹಾಗೆ ಮಹಿಳಾ ಕಾರ್ಯಕ್ರಮದಲ್ಲಿಯೂ ಕೂಡ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆ ಇರ್ಬೋದು ಅಥವಾ ಭಾಷಣ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಗಳಿಸಲಿಕ್ಕೆ ಈ ರೋಟರಿ ಸಂಸ್ಥೆಯು ನನಗೆ ಮೂಲಭೂತ ಅವಕಾಶಕ್ಕೆ ಕಾರಣ ಅಂತ ನಾನು ಭಾವಿಸ್ತೇನೆ. ಮತ್ತು ಇಲ್ಲಿ ಬಂದಂತಹ ಎಲ್ಲ ರೊಟೇರಿಯನ್ಗಳನ್ನು ನೋಡಿದಾಗ ನನಗನ್ನಿಸ್ತು, ನಾವು ಮಕ್ಕಳಲ್ಲಿ ಭವ್ಯ ಭಾರತವನ್ನು ರೂಪಿಸುವ ಕನಸನ್ನು ಹೊತ್ತು ನಾನು ಶಿಕ್ಷಣ ಇಲಾಖೆಗೆ ಬಂದದ್ದು. ಯಾಕೆಂದರೆ ನನಗೆ ಬೇರೆ ಇಲಾಖೆಗೆ ಹೋಗಲಿಕ್ಕೆ ಇಷ್ಟ ಇರಲಿಲ್ಲ. ಯಾಕೆಂದರೆ ನಾನು ಓದ್ತಾ ಇರಬೇಕಾದ್ರೆ ನನ್ನ ಮೇಲೆ ಪ್ರಭಾವ ಬೀರಿರುವಂತಹದ್ದು ಶಿಕ್ಷಕರು. ಹಾಗಾಗಿ ಮತ್ತು ಗಾಂಧೀಜಿಯ ಪುಸ್ತಕಗಳನ್ನು ಓದಿದಾಗ ಸರ್ವಾಂಗೀಣ ಅಭಿವೃದ್ಧಿಗೆ ಶಿಕ್ಷಣವೇ ಮೂಲ ಅನ್ನುವಂತಹ ಒಂದು ವಾಕ್ಯ ನನ್ನನ್ನು ಸೆಳೆದು ನಾನು ಶಿಕ್ಷಣ ಕ್ಷೇತ್ರದತ್ತ ಮನಸ್ಸು ಮಾಡಿದೆ. ಮುಂದಿನ ಶಿಕ್ಷಣವನ್ನು ಸೇರಿದಾಗಲೇ ನನಗೆ ಉದ್ಯೋಗಕ್ಕೆ ಕರೆ ಬಂತು. ಆವಾಗ ಉದ್ಯೋಗಕ್ಕೆ ನಾನು ಮೊದಲು ಸೇರ್ಪಡೆಗೊಂಡೆ. ಶಿಕ್ಷಕನಾದವನು ಸದಾ ವಿದ್ಯಾರ್ಥಿಯಾಗಿರುತ್ತಾನೆ ಎನ್ನುವಂತಹ ವಾಕ್ಯವನ್ನು ನೆನೆಸಿ ನಾನು ನನ್ನ ಸರ್ವೀಸ್ನಲ್ಲಿ ಬಹಳಷ್ಟು ಡಿಗ್ರಿಗಳನ್ನು ಪಡೆದೆ. ಕಾರಣ ಇಷ್ಟೇ, ನನ್ನ ಜ್ಞಾನ ಭಂಡಾರವನ್ನು ಹೆಚ್ಚು ಮಾಡಿದರೆ ಅದರಿಂದ ನನ್ನ ವಿದ್ಯಾರ್ಥಿಗಳಿಗೆ ಏನಾದರೂ ಲಾಭ ಆಗ್ಬೋದು ಅನ್ನುವ ದೃಷ್ಟಿಯಿಂದ. ಮತ್ತು
ಭವ್ಯ ಭಾರತದ ಸಂಸ್ಕೃತಿಗೆ ನಮ್ಮ ಚಿಕ್ಕ ಮಕ್ಕಳನ್ನು ರೂಪಿಸಿದರೆ ಅದೇ ನನ್ನ ಶಿಕ್ಷಣ ಕ್ಷೇತ್ರದ ಕೊಡುಗೆ ಅಂತ ತಿಳಿದು ನಾನು ಈ ಕ್ಷೇತ್ರವನ್ನು ಬಹಳ ಇಷ್ಟಪಟ್ಟು ಆರಿಸಿಕೊಂಡೆ. ಆ ತೃಪ್ತಿ ನನಗಿದೆ. ಈ ದಿನ ಬಹುಶಃ ನಾನಿನ್ನೊಂದು 7-8 ತಿಂಗಳುಗಳಲ್ಲಿ ನಿವೃತ್ತಿ ಆಗ್ತಾ ಇದ್ದೇನೆ. ಹಾಗೆಯೇ ಶಿವಮೊಗ್ಗ ಜಿಲ್ಲೆಯ ರೋಟರಿಯ ಸಂಬಂಧ ಬಹುಶಃ ಒಂದು ನಿವೃತ್ತಿಯ ಅಂಚಿನಲ್ಲಿ ಮತ್ತೆ ರೋಟರಿಯ ಸಂಬಂಧದೊಂದಿಗೆ ನಾನು ನಿವೃತ್ತಿಯಾಗುವಂತಹ ಸೌಭಾಗ್ಯವನ್ನು ದೇವರು ಕರುಣಿಸಿದ್ದಕ್ಕೆ ದೇವರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಇಷ್ಟು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶವನ್ನು ನೀಡಿದಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದೆ. ಈ ಒಂದು ಇವತ್ತಿನ ಶುಭ ಸಮಾರಂಭದ ವೇದಿಕೆಯಲ್ಲಿರುವಂಥ ಕ್ಲಬ್ಬಿನ ಅಧ್ಯಕ್ಷರೇ ಹಾಗೂ ನನ್ನ ಆತ್ಮೀಯ ಶಿಕ್ಷಕರೇ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆ ಮುಂಭಾಗದಲ್ಲಿರುವಂಥ ಕ್ಲಬ್ಬಿನ ವಿವಿಧ ಮಟ್ಟದ ಸದಸ್ಯರೇ, ಯೂತ್ ವಿಂಗ್ ಕಾಣ್ತಾ ಇದೆ. ಭಾಳ ಶಿಸ್ತಿನಿಂದ ನಾನಾಗ ಬರುವಾಗಲೇ ನೋಡಿದೆ, ಭಾಳ ಶಿಸ್ತಿನಿಂದ ಬಂದು ತಮ್ಮ ಸ್ನಾನವನ್ನು ಅಲಂಕರಿಸಿದಂತಹ ಯೂತ್ ವಿಂಗ್ ಇದೆ. ಇದು ನಮ್ಮ ನಿರೀಕ್ಷೆ, ಶಿಕ್ಷಕನಾದವ ನಿರೀಕ್ಷಿಸುವುದು ಯಾವಾಗಲ ಶಿಸ್ತನ್ನು. ಹಾಗಾಗಿ ನನಗೆ ಭಾಳ ಸಂತೋಷ ಇದೆ. ಭಾಳ ಅಚ್ಚುಕಟ್ಟಾಗಿ ಅವರು ಬಂದಾಗಲೇ ನಾನು ಗಮನಿಸಿದೆ, ಸಾಲಾಗಿ ಬಂದು ಇವತ್ತಿನ ಈ ಸಂದರ್ಭಕ್ಕೆ ಸರಿಯಾಗಿ ಅಂತರವನ್ನು, ದೈಹಿಕ ಅಂತರವನ್ನು ಕಾಯ್ದುಕೊಂಡು ಬಂದಂತಹ ರೀತಿ ನನಗೆ ಭಾಳ ಖುಷಿಯಾಯಿತು. ಪ್ರಪ್ರಥಮವಾಗಿ ನಾನು ಈ ಸಂಘಟನೆಗೆ, ಈ ಒಂದು ಯರ್ಲಕಟ್ಟೆಯ ಸಂಘಕ್ಕೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಿದ್ದೆ. ಯಾಕೆಂತ ಹೇಳಿದರೆ, ನಾವು ಸಮಾಜದಲ್ಲಿ ಎಲ್ಲರನ್ನ ಗುರುತಿಸ್ತೇವೆ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಗುರುತಿಸ್ತೇವೆ. ಅತಿ ಹೆಚ್ಚು ಗುರುತಿಸಲ್ಪಡುವವರು ಅಂದರೆ ಶಿಕ್ಷಕರು. ನಾವು ಶಿಕ್ಷಕರು, ಅವರು ಮೇಡಮ್ ಹೇಳಿದಾಗೆ 35-40 ವರ್ಷ ಸೇವೆಯನ್ನು ಸಲ್ಲಿಸ್ತಿದ್ದೇವೆ. ನನಗೆ 35 ವರ್ಷ ಸೇವೆ ಆಯಿತು. ನಾವು ಇಡೀ ತಾಲೂಕಿನ ಅಥವಾ ದೇಶದ ಮೂಲೆ ಮೂಲೆಗೆ ಹೋದರೂ ಕೂಡ ಒಬ್ಬ ವಿದ್ಯಾರ್ಥಿ ಆದರೂ ನಮಗೆ ನಮಸ್ಕಾರ ಕೊಡುವುದಿದ್ರೆ ಅದು ಶಿಕ್ಷಕರಿಗೆ ಮಾತ್ರ. ಬೇರೆ ಯಾರಿಗೂ ಅಂತಹ ಒಂದು ಗೌರವ ಸಿಗುವಂಥ ಸಂದರ್ಭ ಇಲ್ಲ. ನಾನು ದೇರ್ಲಗಟ್ಟೆಯಲ್ಲಿ ಮಂಜನಹಳ್ಳಿ ಶಾಲೆಯಲ್ಲಿದ್ದೆ ಒಂದು 8-9 ವರ್ಷ. ಯಾವಾಗಲಾದರೂ ಒಮ್ಮೆ ಈ ಕಡೆ ಬರೋದಿದ್ದರೆ, ಎಲ್ಲಿಯಾದರೂ ದೇರ್ಲಗಟ್ಟೆಯಲ್ಲಿ ಇಳಿದು ನಡ್ಕೊಂಡು ಹೋಗಬೇಕಿದ್ರೆ ಕನಿಷ್ಠ ಒಂದು 5 ಮಂದಿ ವಿದ್ಯಾರ್ಥಿಗಳಾದರೂ ಹತ್ತಿರ ಬಂದು, ಸರ್ ನಮಸ್ತೆ, ನನ್ನ ಪರಿಚಯ ಇದೆ ಅಂತ ಕೇಳ್ತಾರೆ. ಬಹುಶಃ ನಮಗೆ ಪರಿಚಯ ಇರುವುದಿಲ್ಲ, ಯಾಕೆಂದರೆ ಅವರು ಬದಲಾವಣೆ ಆಗಿರ್ತಾರೆ. ಪ್ರಾಥಮಿಕ ಹಂತದ ಶಿಕ್ಷಕರಾದ ಕಾರಣ ಅವರು ಬೆಳೆದು ದೊಡ್ಡದಾಗಿರ್ತಾರೆ. ಆದರೆ ಅವರು ನಮ್ಮ ಪರಿಚಯವನ್ನು ಹೇಳಿಕೊಂಡು ಒಂದು ನಮಸ್ತೆಯನ್ನು ಕೊಡುವುದಿದ್ದರೆ ಅದು ಶಿಕ್ಷಕರಿಗೆ ಮಾತ್ರ. ಈ ಒಂದು ಗೌರವವನ್ನು ನಾವು ಇವತ್ತು ಇಟ್ಕೊಂಡಿದ್ದೇವೆ. ಮತ್ತು ನಾವು ಈ ವೃತ್ತಿಗೆ ಮನಸ್ಸಿದ್ದೋ ಮನಸ್ಸಿಲ್ಲದೋ ಬಂದಿರಬಹುದು, ಆದರೆ ಆ ವೃತ್ತಿಗೆ ಸೇರಿದ ನಂತರ ನಮಗಾಗುವಷ್ಟು ಸಂತೋಷ ಈ ಯಾರಿಗೂ ಮತ್ತೆ ಆಗಲಿಕ್ಕೆ ಯಾವ ಉದ್ಯೋಗದಲ್ಲಿ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ, ನಾವು ಮುಗ್ಧ ಮನಸ್ಸಿನ ಮಕ್ಕಳೊಂದಿಗೆ ಬೆರೆಯುವವರು, ಅವರನ್ನು ಕಲಿಸುವವರು, ಅವರನ್ನು ತಿದ್ದಿ ತೀಡಿ ಅವರನ್ನು ಒಂದು ವಿಧದಲ್ಲಿ ನಾವು ಶೈಕ್ಷಣಿಕವಾಗಿ ಹಂತವಾಗಿ ಅವರು ಆ ಕಲಿಕೆಯನ್ನು ಕಲಿತಾಗ ನಮಗಾಗುವಂಥ ಸಂತೋಷ ಅದು ಬೇರೆ ಯಾವ ಸನ್ಮಾನದಿಂದಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಭಾವನೆ ನಮ್ಮ ಮನಸ್ಸಲ್ಲಿ ಬರ್ತದೆ. ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಪ್ರಶಸ್ತಿಗಾಗಿ ಕೆಲಸ ಮಾಡೋರು ಕೂಡ ಇದ್ದಾರೆ, ತುಂಬ ಮಂದಿ ಇರ್ತಾರೆ. ಯಾಕಂದರೆ ನಮ್ಮ ಇಲಾಖೆಯಲ್ಲಿ ಒಂದು ಕ್ರಮ ಇದೆ, ಪ್ರಶಸ್ತಿಗೆ ನಾವಾಗಿ ಅರ್ಜಿಯನ್ನು ಹಾಕಬೇಕು. ಒಂದಷ್ಟು ದಾಖಲೆಗಳನ್ನು ಸಂಗ್ರಹಿಸಿ ವಿವಿಧ ಕಾರ್ಯಕ್ರಮಗಳ ಫೋಟೋವನ್ನು ಅಂಟಿಸಿ ದಪ್ಪ ಮಾಡಿ ಫೈಲ್ ಮಾಡಿ ಎಲ್ಲ ಕೊಡಬೇಕು. ಅದೊಂದು ಸಮಿತಿ ಇರ್ತದೆ, ಆ ಸಮಿತಿಯಲ್ಲಿ ಅದನ್ನು ಆಯ್ಕೆ ಮಾಡ್ತಾರೆ. ಅದಕ್ಕೂ ಅವರು ಹೇಳಿದಾಗೆ ಅನೇಕ ಬೇರೆ ಬೇರೆ ವ್ಯವಸ್ಥೆಗಳಿರ್ತವೆ. ಆದರೆ ನೀವು ಇವತ್ತು ಕೆಲವು ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ, ಶಿಕ್ಷಕರನ್ನು ತಮ್ಮ ವ್ಯಾಪ್ತಿಗೆ ಒಳಪಡುವಂಥ ಶಿಕ್ಷಕರನ್ನು ಆಯ್ಕೆ ಮಾಡಿ ಅದರಲ್ಲಿ ಯಾರು ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಎಂಬ ಗುರುತಿಸಿಕೊಂಡು ಕೊಡುವಂತಹ ಈ ಗೌರವ ಇದು ಬಹಳ ಮೆಚ್ಚುವಂಥದ್ದು. ಯಾಕೆಂದರೆ ನಾವು ಅದನ್ನೇ ಬಯಸ್ತಾ ಇರೋದು. ನಮ್ಮನ್ನು ಯಾರಾದರೂ ಗುರುತಿಸಿ ನಮ್ಮನ್ನು ನಾವಾಗಿ ಹೇಳಿಕೊಂಡು ನಾನು ಅದು ಮಾಡಿದ್ದೇನೆ, ಈ ಕೆಲಸ ಮಾಡಿದ್ದೇನೆ, ಅಲ್ಲಿ ಅದು ಎಲ್ಲ ಅದನ್ನು ಹೇಳಿಕೊಂಡು ನಾವಾಗಿಯೇ ಪಡೆಯುವುದಕ್ಕಿಂತ ಗುರುತಿಸಿಕೊಂಡು ಪಡೆಯುವಂಥದ್ದು ಕೂಡ ಬಹಳ ಶ್ರೇಷ್ಠವಾದಂಥ ಒಂದು ಸಂದರ್ಭ. ಮತ್ತು ನಮ್ಮ ಸಮಾಜದಲ್ಲಿ ಈಗಿನ ಪರಿಸ್ಥಿತಿ ಹೇಗಿದೆ ಅಂತೇಳಿ, ಈಗ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ನಮ್ಮಲ್ಲಿ ಈಗ ಶಾಲೆಗಳಲ್ಲಿ ವಿದ್ಯಾಗಮ ಅಂತ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಯಾವಾಗಲೂ ಮಕ್ಕಳು ಶಾಲೆಗೆ ಬರುವಂಥದ್ದು, ಈಗ ಶಿಕ್ಷಕರೇ ಮಕ್ಕಳ ಮನೆಗೆ ಹೋಗಿ ಪಾಠ ಮಾಡುವಂಥ ವ್ಯವಸ್ಥೆ. ಶಿಕ್ಷಕರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದರೆ, ನಿಜವಾಗಿ ನಾನು ನೋಡಿದ ಮಟ್ಟದಲ್ಲಿ ಕೆಲವೊಂದು ಶಿಕ್ಷಕರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ನಾವು ಅವ್ರನ್ನ ಗುರುತಿಸಿದೇ ಇಲ್ಲ.
ಸಮಾಜವು ಅವರನ್ನು ಗುರುತಿಸಲು, ಯಾಕಂದರೆ ಅವರು ಪ್ರಾಮಾಣಿಕವಾಗಿ ಮಕ್ಕಳಿಗೆ ಬೇಕಾದಂತಹ ಅವರ ಧ್ಯೇಯ ಪ್ರತಿಯೊಂದು ಸಾಮರ್ಥ್ಯವನ್ನು ಕೂಡ ಅವರಿಗೆ ಕೊಟ್ಟು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಅದನ್ನು ಗುರುತಿಸಿಕೊಂಡು ಕೆಲಸ ಮಾಡಿ ಪ್ರಶಸ್ತಿಯನ್ನು ಕೊಟ್ಟಾಗ ಅವರಿಗೆ ಕೂಡ ಇನ್ನು ಮುಂದೆ ದುಡಿಯಲಿಕ್ಕೆ ಅಥವಾ ಕೆಲಸ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಆಸಕ್ತಿ ಅಥವಾ ಅವರಿಗೆ ಮುಂದಕ್ಕೆ ತಮ್ಮ ಕೆಲಸದಲ್ಲಿ ಇನ್ನೂ ಕೂಡ ಹೆಚ್ಚು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ಇದಕ್ಕಾಗಿ ನಮ್ಮನ್ನು ಆಹ್ವಾನಿಸಿ ಒಂದು ಗೌರವವನ್ನು ಕೊಟ್ಟಿದ್ದೀರಿ. ಎಲ್ಲರಿಗೂ ನನ್ನ ವೈಯಕ್ತಿಕವಾದ ಒಂದು ಅಭಿನಂದನೆ ಸಲ್ಲಿಸ್ತಾ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. Thank you, sir. It's time for the installation ceremony of new RCC team. I request Rotarian Babu sir kindly do the needful. ನಮ್ಮ ಹೊಸ ರೋಟರಿ ಕ್ಲಬ್ಬಿನ RCC ಉಳ್ಳಾಳ ಬೈಲು ಅಂದರೆ ಕಮ್ಯುನಿಟಿ ಸರ್ವಿಸನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದೇವೆ. ಈಗ ನಾನು ಅವರ ಹೆಸರನ್ನು ಹೇಳ್ತೀನಿ. ಮೊದಲಿಗೆ ಸದಸ್ಯರು ಬಂದು ಹೂಗುಚ್ಛವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ತೇಜಸ್, ಅರುಣ್, ವರುಣ್, ಪ್ರಜ್ವಲ್ ಭಂಡಾರಿ, ಸಂಕೇತ್ ಬಂಗೇರ, ನೀಲೇಶ್ ಉಲ್ಲಾಲ್, ಎಜಿತನ್, ರಕ್ಷಿತ್ ಅವರು ಜನರಲ್ ಸೆಕ್ರೆಟರಿಯಾಗಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಸಚಿತ್ ಭಂಡಾರಿ, ಧನುಷ್ ಉಳ್ಳಾಳ್ ಇವರು ಖಜಾಂಚಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಈಗ ಅತ್ಯುನ್ನತ ಸ್ಥಾನವನ್ನು ಸ್ವೀಕರಿಸತಕ್ಕಂಥ ಈ RCCಯರ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸುವವರು ನವೀನ್ ಭಂಡಾರಿಯವರು. ಚಪ್ಪಾಳೆಯೊಂದಿಗೆ ಬರಮಾಡಿಕೊಡಿ. ಎಲ್ಲರಿಗೂ ಶುಭವಾಗಲಿ. RCC ಸಂಸ್ಥೆ ಲಾಂಚ್ ಆಗಿ ಅಧ್ಯಕ್ಷ ಸ್ಥಾನವನ್ನು ನವೀನ್ ಭಂಡಾರಿಯವರು ವಹಿಸ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ. ಒಂದು ಮುಖ್ಯವಾದ ಸಹ ಸಂಸ್ಥೆ, ಪಾರ್ಟ್ನರ್ ಆರ್ಗನೈಸೇಷನ್ ಅಂತ 1986ರಲ್ಲಿ 1986ನಲ್ಲಿ ಫಿಲಿಪೀನ್ಸ್ ದೇಶದ ರೋಟ್ರಿ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಮ್ಯಾಟ್ ಕೆಪರಸ್ನವರು ಆ ಟೈಮ್ನಲ್ಲಿ ಇದು ರೋಟ್ರಿ ವಿಲೇಜ್ ಕೋರ್ ಅಂತ ಪ್ರಾರಂಭವಾಯಿತು. ಕಡೆಗೆ ಈಗ ರೋಟ್ರಿ ಕಮ್ಯುನಿಟಿ ಕೋರ್ ಅಂತ ಆಗಿದೆ. ಈ ಭಾಳಷ್ಟು ಕಮ್ಯುನಿಟಿ ಕೋರ್ ಸಂಸ್ಥೆಗಳು ವಿಶ್ವದಾದ್ಯಂತ ಇದೆ. ಸಾಧಾರಣ 10-12 ಸಾವಿರ ರೋಟ್ರಿ ಸಮುದಾಯಗಳ ಇವೆ. ಉದ್ದೇಶ ಏನಂತ ಹೇಳಿದರೆ ರೋಟ್ರಿ ಆಗಿ ಅದು, ಆದರೆ ರೋಟ್ರಿ ಥರ ಸದಸ್ಯತನ ಎಲ್ಲ ಇಲ್ಲ ಅದರಲ್ಲಿ. ಅದರಿಂದಾಗಿ ಹಳ್ಳಿ ಪ್ರದೇಶ, ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಭಾಳ ಕೆಲಸ ಮಾಡಲಿಕ್ಕಾಗ್ತದೆ. ಇವತ್ತು ಇದು ರೋಟ್ರಿ ಸಮುದಾಯದ ಯಾವ ಸಂಸ್ಥೆ? ಉಳ್ಳಾಲ ಬೈಲು ರೋಟ್ರಿ ಸಮುದಾಯ ದಳ ಉಳ್ಳಾಲ ಬೈಲಿನ ಎಲ್ಲ ಸದಸ್ಯರಿಗೆ ನಮ್ಮ ರೋಟ್ರಿ ಸಂಸ್ಥೆ ದೇರ್ಲಗಟ್ಟೆಯ ಸ್ವಾಗತ. ಹಾಗೆ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಸದಸ್ಯರು ಒಂದು ಕೈಯನ್ನು ಹೀಗೆ ಇಡಬೇಕು. ಒಂದು ಪ್ರತಿಜ್ಞೆ ಇದೆ. ಮತ್ತು ನಾನು ಹೇಳಿದಾಗ ಹೇಳಬೇಕು ಇಂಗ್ಲೀಷ್ನಲ್ಲಿ, ಆಯಿತಾ? ಅಲ್ಲ, ನೀವನ್ನ ಬರೀ ಸಮುದಾಯದಲ್ಲಿ ನೀವೇನು ಹೇಳಬೇಕಂತ ಹೇಳಿದರೆ, ನಿಮ್ಮ ಹೆಸರು ನಾನು ಅಂತ ಹೇಳ್ತೇನೆ, ಮತ್ತು ನಿಮ್ಮ ಹೆಸರು, ಮತ್ತು ಕ್ಲಬ್ಬಿನಲ್ಲಿ ಏನು ಅಲ್ಲ, ರೊಟೇರಿಯನ್ಸ್ ಬೇಡ, ಕ್ಲಬ್ಬಿನಲ್ಲಿ ಏನು ಪೋಸ್ಟ್ ಅಂತ ಅಂದರೆ ಪ್ರೆಸಿಡೆಂಟ್, ಸೆಕ್ರೆಟರಿ, ಉಳಿದವ್ರ ಮೆಂಬರ್ ಅಂತ ಹೇಳಿದರೆ ಆಯಿತು. ನಿಮ್ಮ ಹೆಸರು ಹೇಳಿ. ಹಾಂ, ನಿಮ್ಮ ಹೆಸರು ಹಾಂ. ಮೆಂಬರ್ ಆಫ್ ರೋಟ್ರಿ ಕಮ್ಯುನಿಟಿ ಕೋರ್ ಉಳ್ಳಾಲ ಬೈಲು pledge before this assembly of fellow Rotarians that I shall discharge my duties conscientiously and with full dedication as ನಿಮ್ಮ ಪೋಸ್ಟ್ ಪ್ರೆಸಿಡೆಂಟ್ ಅಥವಾ ಮೆಂಬರ್ ಹಾಗೆ ಆಫ್ ದ ರೋಟ್ರಿ ಕಮ್ಯುನಿಟಿ ಕೋರ್ ಉಳ್ಳಾಲ ಬೈಲ್. I also pledge that I shall follow the four-way test in thought,
and action. I also pledge that I shall exert every available influence to me to promote peace, understanding, goodwill, and betterment among all fellow beings. Welcome to the Rotary Community Corps Ullalabailu. Rotarian Soumya Shetty ma'am, kindly do the needful. Good afternoon, everybody. Respected President and all the dignitaries on the dais and off the dais. Now I request our President to install our Rotaract Club, which is under our Rotary Club of Derlakatte itself. Now I would like to call upon Arjun R. Shetty. He is the President of Rotaract Club. Secretary of Rotaract Club, Varun Shetty, Treasurer, Bhushan R. Shetty, members, Dhanush Shetty, Kavya Kondana, Kushi Kondana, and Puneet Anchan to come over the dais. And President of our Rotaract Club will be Shaman Ranjit Anchan, sorry. Please, one by one, take the flower and go. Come here. President Shaman, please come over. Rotaract Club President and Secretary and Office Bearers. For you there is an oath, not the oath which was for the RCC. Just hold your hand in front, President, Secretary and Office Bearers. I, tell your name, Rotaractor. Having been elected as, tell whatever post here, of the Rotaract Club of Derlakatte, pledge before God that I shall discharge my duties faithfully in the service of the club. May God be with me. Now I would like to congratulate the Rotaractors of Rotaract Club of Derlakatte for doing very good work. They participated in the Rotaractor Shantram Vamanjur Memorial District Level Rotaract Quiz also recently. Only thing is, I think they missed the Zonal Officers Orientation and Training Seminar, which was held online. I think there was a communication gap. That was a very useful program organized by the Rotaract Club of Mangalore City. Now on October 11th in Mudubidri, the District Rotaract Assembly will be held physically. I request as many Rotaractors as possible from the Rotaract Club of Derlakatte to participate in the District Rotaract Assembly to be held on October 11th at Rotary Hall, Mudubidri. Thank you. Rotaract Shaman to speak few words. And all my dear fellow Rotaractors, I extend a warm welcome to you all. I take this opportunity as my pleasure as a Rotaract president of this Derlakatte club, and I accept this post humbly and strive this opportunity for the further days. I also thank our past president, Rotaract Club of Derlakatte, Rotarian Tapasya Ravishankar, for guiding us and
her past actions and activities done in the last year. As mentioned in the club, Rotary opens opportunities, and we take this opportunity as a great pleasure, and we take this opportunity in a further different ways, and thank you everyone. Rotarian Anita Ravishankar Rao, I request Ann Lata ma'am to kindly hand over the club bulletin to our club GSR Rotarian Devdas Rai sir. I request Annette Kavya to come onto the stage and announce the name who celebrated their birthdays and anniversaries. Here is a list of our friends who celebrated their birthdays this month. Annette Anjana, daughter of K.S. Babu, celebrated her birthday on 9th September. Annette daughter Anita Ravishankar, wife of Rotarian Dr. Ravishankar Rao, celebrated her birthday on 12th September. Rotarian Vinay Kumar Bagambila celebrated his birthday on 17th September. Rotarian Vikram Datta sir celebrated his birthday on 19th September. Rotarian Ananthan sir celebrated his birthday on 19th September. Thank you. Thank you, Annette Kavya. I request our club GSR Rotarian Multi-PHF Dr. Devdas Rai to speak few words. ಶಿಕ್ಷಕರ ದಿವಸದ ವಿಷಯದಲ್ಲಿ ಭಾಳಷ್ಟು ವಿಷಯ ನೀವು ಕೇಳಿದ್ರಿ. ನಮ್ಮ ಪ್ರಾರ್ಥನೆಯಲ್ಲೇ ಇತ್ತು. ಹಾಗೂ ನಮ್ಮ ಡಾಕ್ಟರ್ ರವಿಶಂಕರ್ನವರು ಭಾಳಷ್ಟು ವಿವರಣೆ ಕೊಟ್ಟರು. ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ನಮ್ಮ ದೇಶದ 2ನೇ ಅಧ್ಯಕ್ಷ, ಅವರ ಒಂದು ಹುಟ್ಟುಹಬ್ಬದ ಸಂಭ್ರಮವನ್ನು ನಾವು ಇವತ್ತು ಶಿಕ್ಷಕರ ದಿನಾಚರಣೆ ಅಂತ ನಾವು ಒಂದು ಆಚರಿಸ್ತೇವೆ. ಸೆಪ್ಟೆಂಬರ್ 5 ಅವ್ರ ಶಿಕ್ಷಕರು ಇವರು ಕೇಳಿದ್ರು, ವಿದ್ಯಾರ್ಥಿಗಳು ಕೇಳಿದ್ರಂತೆ, ನಿಮಗೆ ನಾವು ನಿಮ್ಮ ನೆನಪಿಗೆ ನಾವು ಏನು ಮಾಡೋದು ಅಂತ. ಅವರ ಪುಸ್ತಕದಲ್ಲಿದೆ, ಇನ್ ಇಸ್ ಆಟೋಬಯೋಗ್ರಫಿ ಇಟ್ ಇಸ್ ದೇರ್. ಅವ್ರು ಹೇಳ್ತಾರಂತೆ, ರಿಮೆಂಬರ್ ಮೈ ಬರ್ತ್ಡೇ ಅವರ ಸೆಲೆಬ್ರೇಟ್ ಮೈ ಬರ್ತ್ಡೇ ಎಸ್ ನ್ಯಾಷನಲ್ ಟೀಚರ್ಸ್ ಡೇ ಅಂತ. ಈಗ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ ವಿಷಯವನ್ನು ಭಾಳಷ್ಟು ನಾವು ಕೇಳಿದ್ದೇವೆ. ಆದರೆ ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೋಗುವುದು ಇನ್ನೊಬ್ಬ ಉತ್ತಮ ಶಿಕ್ಷಕ, ಡಾಕ್ಟರ್ APJ ಅಬ್ದುಲ್ ಕಲಾಂ, ನಮ್ಮ ನಾಡಿನ ಮಾಜಿ ಅಧ್ಯಕ್ಷರು. ನಾನು ನಮ್ಮ ಡಾಕ್ಟರ್ ರವಿಶಂಕರ್ ಹತ್ರ ಹೇಳ್ತಿದ್ದೆ, ಸೃಜನ್ ಪಾಲ್ ಸಿಂಗ್ ಅಂತ ಒಬ್ಬ ಇದ್ದಾನೆ. He has written a very good book on Abdul Kalam, APJ Abdul Kalam, Srijan Pal Singh. ಅವರು ಅಬ್ದುಲ್ ಕಲಾಂ ಸಾಯುವ ಸಮಯದಲ್ಲೂ ಇದ್ದರು. He died tall, standing tall ಅಂತ ಬರೀತಾನೆ ಅವನ ಪುಸ್ತಕದಲ್ಲಿ. ವಾಟ್ ಕ್ಯಾನ್ ಐ ಗಿವ್ ಅಂತ ಒಂದು ಪುಸ್ತಕ ಇದೆ, ಅದು ಪುಸ್ತಕವನ್ನು ಎಲ್ಲರೂ ಓದಬೇಕು. ವಾಟ್ ಕ್ಯಾನ್ ಐ ಗಿವ್ ಅಂತ ಅಬ್ದುಲ್ ಕಲಾಂ ಇದೊಂದು ಪುಸ್ತಕ. ಆ ಪುಸ್ತಕದಲ್ಲಿ 2 ಎಕ್ಸಾಂಪಲ್ಸ್ ಇವೆ, ಅದನ್ನು ನಾನು ಹೇಳಲಿಕ್ಕೆ ಹೋಗೋದು. ಅಬ್ದುಲ್ ಕಲಾಂ, ಹೌ ಅಬ್ದುಲ್ ಕಲಾಂ ವಾಸ್ ಎ ಮಾಡೆಲ್ ಟೀಚರ್ ಅಂತ. 1982ನೇ ಇಸವಿಯಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಹೈದರಾಬಾದಿನ ಮುಖ್ಯ ವಿಜ್ಞಾನಿಯಾಗಿದ್ದರು. ಆಗ ಅವರಿಗೆ ಮಿಲಿಟರಿಯಿಂದ ಪೋಸ್ಟ್ ಆಗ್ತದೆ ಡ್ರೈವರ್ನವರು. ಆಗ ಕತಿರೇಸನ್ ಎಂಬವ ವಿರುಧಾನಗರ್ ತಮಿಳುನಾಡಿಂದ ಅಬ್ದುಲ್ ಕಲಾಂನ ಡ್ರೈವರ್ ಆಗಿ ಪೋಸ್ಟಿಂಗ್ ಬರ್ತಾನೆ. ಅಬ್ದುಲ್ ಕಲಾಂನವರು ಒಂದು ಅಬ್ಸರ್ವ್ ಮಾಡ್ತಾರೆ, ಈ ಕತಿರೇಸನ್ ಅವನು ಬಹಳ ಓದುವ ಒಂದು ಇದಿದೆ ಅವನಿಗೆ ಹವ್ಯಾಸ, ಏನಾದರೂ ಒಂದು ಪುಸ್ತಕ ಓದೋದು ಹಾಗೆಲ್ಲ. ಹಾಗೆ ಒಂದು ದಿವಸ ಡ್ರೈವಿಂಗ್ ಮಾಡ್ತಾ ಇದ್ದಾಗ ಅಬ್ದುಲ್ ಕಲಾಂ ಅವನ ಹತ್ರ ಕೇಳ್ತಾರೆ, ನೀನು ಎಷ್ಟರವರೆಗೆ ಕಲ್ತಿದ್ದಿ ಮಾರೆ ಅಂತ. ಅದಕ್ಕೆ ಕದಿರೇಸನ್ ಹೇಳ್ತಾನೆ, ನಾನು 10th ಸ್ಟ್ಯಾಂಡರ್ಡ್ ಫೇಲ್. ಏನು ಯಾಕೆ ಫೇಲ್ ಆದಿ? ಇಂಗ್ಲೀಷ್ನಲ್ಲಿ ಭಾಳ ಕಡಿಮೆ ಮಾರ್ಕ್ ಬಂತು ಅಂತ ಹೇಳ್ತಾರೆ. ಆಗ ಅಬ್ದುಲ್ ಕಲಾಂ ಹೇಳ್ತಾರೆ, ನೀನು 10ನೇ ಕ್ಲಾಸ್ ಪಾಸ್ ಆಗಬೇಕು, ಹಾಗೂ ಇಂಗ್ಲೀಷ್ನಲ್ಲಿ
ಒಳ್ಳೆ ಮಾರ್ಕ್ ಸಿಗಬೇಕು ಅಂತ. ಅದು ಹೇಗೆ ಸಾಧ್ಯ ಸರ್? ನನ್ನಲ್ಲಿ ಅಷ್ಟು ಇದಿಲ್ಲ, ಸೌಕರ್ಯ ಇಲ್ಲ, ಮತ್ತು ನನಗೆ ಪ್ರಾಯ ಕೂಡ ಆಯಿತು, ನಾನು ನಿನ್ನನ್ನು ಓದಿಸ್ತೇನೆ ಅಂತ ಹೇಳ್ತಾರೆ. ನೋಡಿ, ಅಬ್ದುಲ್ ಕಲಾಂಗೆ ಏನು ಕನೆಕ್ಷನ್ ಇಲ್ಲ, ಅವರೊಂದು ಗೌರ್ಮೆಂಟ್ ಸೈಂಟಿಸ್ಟ್ ಮತ್ತು ಅವನೊಬ್ಬ ಗೌರ್ಮೆಂಟ್ ಅಪಾಯಿಂಟೆಡ್ ಡ್ರೈವರ್. ಆದರೆ ನೋಡಿ ಅವರ ಕಾಳಜಿ ಏನು ಮಾಡ್ತಾರಂತ ಹೇಳಿದರೆ, ಅವನನ್ನು ಡಿಸ್ಟೆನ್ಸ್ ಎಜುಕೇಷನ್ ಕೋರ್ಸಿಗೆ ಹಾಕ್ತಾರೆ, ಎನ್ರೋಲ್ ಮಾಡ್ತಾರೆ, ಅವರ ಅವರಿಗೆ ಹಣ ಕೊಟ್ಟು ಕಡೆಗೆ ಪುಸ್ತಕವನ್ನು ಅವರೇ ಖರೀದಿಸ್ತಾರೆ, ಅವರ ಖರ್ಚಿಯಲ್ಲಿ ಪುಸ್ತಕವನ್ನು ತರಿಸ್ತಾರೆ, ಅವನಿಗೆ ಓದಿಸ್ತಾರೆ. ಹೇಗೆ ಓದಿಸ್ತಾರೆ? ಬಿಯಾಂಡ್ ದ ಡ್ಯೂಟಿ ಅವರ್ಸ್ನಲ್ಲಿ ಓದಿಸೋದಿಲ್ಲ, ಅವರು ಓದೋದು, ಅವರು ಕಲಿಸೋದು. ಇವನಿಗೆ ಇಂಗ್ಲೀಷ್ ಕಲಿಸ್ತಾರೆ. ಇವನು SLC ಪಾಸ್ ಆಗ್ತಾನೆ, ಕದಿರೇಸನ್ ಇಂಗ್ಲೀಷ್ನಲ್ಲಿ ಅತ್ಯುತ್ತಮ ಅಂಕ ಗಳಿಸ್ತಾನೆ. ಈಗ ಕದಿರೇಸನ್ ಅಂದಾಜು ಮಾಡ್ತಾರೆ, 10ನೇ ಕ್ಲಾಸ್ ಪಾಸ್ ಆಯ್ತಲ್ಲ, ಸಾಕಾಗೋದಿಲ್ಲ ಅಂತ ಹೇಳ್ತಾರೆ ಕಲಾಂ. PUC ಮಾಡಬೇಕು ನೀನು, ಡಿಸ್ಟೆನ್ಸ್ ಎಜುಕೇಷನ್, ಚೆನ್ನೈ ಯೂನಿವರ್ಸಿಟಿಯಿಂದ ಅದಕ್ಕೆ ಫೀಸ್ ಕಟ್ಟಿ ಇವರು ಓದೋದು. ಏನು ಮಾಡೋದು ಅಂತ ಹೇಳಿದರೆ, ಇವರು ರಾತ್ರಿ ಓದೋದು, ಅವನು ಇವರೆಂತ ಓದು, ಇವರಿಗೆ ಬೇಕಾದ ಪುಸ್ತಕ ಓದೋದು, ಅವನನ್ನು ಓದಿಸೋದು, ಇವರು ಕಲಿಸೋದು. ನೋಡಿ, ಎಂಥ ಒಂದು ಉತ್ತಮ ಶಿಕ್ಷಕ. PUC ಸೈನ್ಸ್ ಪಾಸ್ ಆಗ್ತಾನೆ ಕದಿರೇಸನ್. PUC ಸೈನ್ಸ್ ಪಾಸ್ ಆದ ನಂತರ ಅವನು ಸಾಕು ಅಂತ ಅವನಿಗೆ. ಇವರು ಹೇಳ್ತಾರೆ ಇಲ್ಲ, BSc ಕಂಪ್ಯೂಟರ್ ಮಾಡಬೇಕು. ಯಾಕಂತ ಹೇಳಿದರೆ ಈಗಿನ ಕಾಲ, ಆಗ 1982 ಕಂಪ್ಯೂಟರ್ ಯುಗ, ಇನ್ನು ಕಂಪ್ಯೂಟರ್ಸ್ ಎಲ್ಲದರಲ್ಲಿ ಇಂಪಾರ್ಟೆಂಟ್. ನೀನು BSc ಕಂಪ್ಯೂಟರ್ ಮಾಡಬೇಕಂತ ಇವನಿಗೆ ಇದು ಸ್ಟಿಮ್ಯುಲೇಷನ್ ಕೊಡ್ತಾರೆ. ಆದರೆ ಅಲ್ಲಿ ಸ್ವಲ್ಪ ಚರ್ಚೆ ಆಗ್ತದೆ. ಅವನು ಹೇಳ್ತಾನೆ, ನನಗೆ BSc ಬೇಡ, ಐ ವಾಂಟ್ ಟು BA ಪೊಲಿಟಿಕಲ್ಸ್ BA. ಆಯ್ತು ಅಂತ ಹೇಳಿ BAಗೆ ಅವರೇ ಹಣ ಇದು ಫೀಸ್ ಕಟ್ಟಿ ಡಿಸ್ಟೆನ್ಸ್ ಎಜುಕೇಷನ್ನಲ್ಲಿ BA ಕಲಿಸ್ತಾರೆ. ಅವನು ಕಲಿತಾನೆ, BA ಪಾಸ್ ಆಗ್ತಾನೆ, MA ಮಾಡ್ತಾನೆ, MA ಪೊಲಿಟಿಕಲ್ ಸೈನ್ಸ್ ಮಾಡುವಾಗ ಅಬ್ದುಲ್ ಕಲಾಮೇ ಅವನಿಗೆ ಜಾಗ್ರಫಿ ಲೆಸನ್ಸ್ ಕಲಿಸ್ತಾರೆ. MA ಮಾಡ್ತಾನೆ. ನೋಡಿ ಎಷ್ಟರಿಂದ ಬಂತು. SLC ಫೇಲ್, ಇಂಗ್ಲೀಷ್, ಅದು ವಯಸ್ಸಾಗಿದೆ, ಫ್ಯಾಮಿಲಿಯಲ್ಲೇ ಉಂಟು, ಇವನು ಡ್ರೈವರ್. MA ಪೊಲಿಟಿಕಲ್ ಸೈನ್ಸ್ ಆದ ನಂತರ ಎಂತ ಮಾಡ್ತಾನೆ, ಇವರು B.Ed ಕಲಿಸ್ತಾರೆ, ಡಿಸ್ಟೆನ್ಸ್ ಎಜುಕೇಷನ್, ಮತ್ತು ಇದು M.Ed. ಎಸ್ಪೆಷಲಿ MA ಮಾಡುವಾಗ ಒಂದ್ಸಲ ಏನಾಗ್ತದೆ ಅಂದರೆ, ಅವನು ಹಾಲ್ ಟಿಕೆಟ್ ಲೇಟ್ ಆಗ್ತದೆ ಬರುವಾಗ. ಇವನಿಗೆ ಚೆನ್ನೈಗೆ ಹೋಗ್ಬೇಕು ಪರೀಕ್ಷೆಗೆ ಫ್ರಮ್ ಹೈದರಾಬಾದ್. ಅಲ್ಲಿ ಟ್ರೈನ್ ಎಲ್ಲ ಟೈಮ್ ಇದು ಲೇಟ್ ಆಗ್ತದೆ ಅಂತ ಹೇಳಿ ಇವರು ಪ್ಲೇನ್ ಫೇರ್ ಕೂಡ ಕೊಡ್ತಾನೆ, ಟಿಕೆಟ್ ಕೂಡ ಇವರೇ ಕೊಡ್ತಾರೆ. ಕಡೆಗೆ 1992 1992 ಇಸ್ವಿಯಲ್ಲಿ 82ರಲ್ಲಿ ಅಬ್ದುಲ್ ಕಲಾಂ ಒಟ್ಟಿಗೆ ಸೇರಿದ 10 ವರ್ಷದಲ್ಲಿ ಅವನು MA ಪದವೀಧರನಾಗ್ತಾನೆ ಪೊಲಿಟಿಕಲ್ ಸೈನ್ಸ್. ಮತ್ತು ಅವನನ್ನು ವಾಪಸ್ ಆರ್ಮಿಗೆ ಡೆಪ್ಯೂಟ್ ಮಾಡ್ತಾರೆ. ಅಬ್ದುಲ್ ಕಲಾಂ ಇದು ಸರ್ವಿಸ್ ಆಯಿತು. 95ರ ಇಸ್ವಿಯಲ್ಲಿ ಅವನು ವಾಲಂಟಿಯರ್ ರಿಟೈರ್ಮೆಂಟ್ ತೆಗಿತಾನೆ. ಯಾಕಂದರೆ ಅವನಿಗೆ ಈಗ ಕಲಿಯುವ ಒಂದು ಇದು ಬಂದಿದೆ, ಮನಸ್ಸು ಬಂದಿದೆ. PhD ಮಾಡ್ತಾನೆ. SLC ಫೇಲ್, ಕಡೆಗೆ PhD ಪೊಲಿಟಿಕಲ್ ಸೈನ್ಸ್ ಕದಿರೇಸನ್. ಎಂಥ ಒಂದು ನೋಡಿ, ವಾಟ್ ಅನ್ ಎಕ್ಸಾಂಪಲ್ ಆಫ್ ಎ ಟೀಚರ್ ಅಬ್ದುಲ್ ಕಲಾಂ. ಅಷ್ಟರಲ್ಲಿ ನಿಲ್ಲುವುದಿಲ್ಲ. 2012ರ ಇಸ್ವಿಯಲ್ಲಿ ಅಬ್ದುಲ್ ಕಲಾಂ ಆಗ ಭಾರತ ದೇಶದ ಅಧ್ಯಕ್ಷರು. ಅವರಿಗೆ ಚೆಲ್ಲಪ್ಪ ಅಂತ ಒಬ್ಬ ಪೋಸ್ಟ್ ಆಗ್ತಾನೆ ಫ್ರಮ್ ದ ಆರ್ಮಿ. ಚೆಲ್ಲಪ್ಪ ಯಾಕೆ? ಕುಕ್ಕಿಂಗ್, ಅಡುಗೆ ಮಾಡಲಿಕ್ಕೆ. ಒಂದು ದಿವಸ ಹೀಗೆ ಚೆಲ್ಲಪ್ಪ ಮನೆಯಲ್ಲಿ ಇರ್ತಾನೆ. ಅಂದರೆ ಅಬ್ದುಲ್ ಕಲಾಂ ಬ್ಯಾಚುಲರ್ ಅಲ್ಲ, ಅವರು ಕೆಲಸಕ್ಕೆ ಹೋಗಿದ್ದಾರೆ. ಚೆಲ್ಲಪ್ಪ TV ನೋಡ್ತಾ ಇರ್ತಾನೆ. ಸಡನ್ ಆಗಿ ಒಂದು ಸ್ವರ ಬರ್ತದೆ ಹಿಂದಿಂದ, ಅಂದರೆ ಒಂದು, ವಾಟ್ ಆರ್ ಯು ಡೂಯಿಂಗ್ ಮ್ಯಾನ್, ವೈ ಆರ್ ಯು ವೇಸ್ಟಿಂಗ್ ಯರ್ ಟೈಮ್ ವಾಚಿಂಗ್ TV? ನೋಡೋ ಅಬ್ದುಲ್ ಕಲಾಂ ಸ್ವಲ್ಪ ಬೇಗ ಬಂದಿದ್ದಾರೆ ಮನೆಗೆ. ಆಗ ಇವನು ಹೇಳ್ತಾನೆ, ಸುಮ್ಮನೆ ಇರ್ತಾನೆ. ಕಲಾಂ ಕೇಳ್ತಾರೆ, ಏನು, ವಾಟ್ ಹ್ಯಾವ್ ಯು ಡನ್, ವಾಟ್ ಹ್ಯಾವ್ ಯು ಪಾಸ್ಡ್ ಅಪ್ ಟು ನೌ, ವಾಟ್ ಇಸ್ ಯರ್ ಎಜುಕೇಷನ್ ಸ್ಟೇಟ್? SLC ಅಂತ ಹೇಳ್ತಾರೆ, ಪಾಸ್ ಅಲ್ಲ, ನೀನು BSc ಕಂಪ್ಯೂಟರ್ ಮಾಡಬೇಕಂತ ಹೇಳ್ತಾರೆ. ಹೇಳ್ತಾನೆ, ಸರ್ ನನ್ನಿಂದ ಸಾಧ್ಯ ಇಲ್ಲ, ನನಗೂ ವಯಸ್ಸಾಯ್ತು. ಇಲ್ಲ, ನಾನು ನೀನು ಹಾಗೆ ಏನಾಗ್ತದೆ, ಸ್ವಲ್ಪ ದಾಕ್ಷಿಣ್ಯ ಇದು ಬರ್ತದೆ, ಸ್ವಲ್ಪ ಲೇಸಿನೇ ಇದು ಸೋಮಾರಿತನ ಇರ್ತದೆ. ಅವನು 10-20 ಸಲ ಇವನು ಊಟ ಬಡಿಸೋದು ಅವನೇ, ಇವರಿಗೆ ಕುಕ್ ಮಾಡಿ ಬಡಿಸುವಾಗ ಕೇಳೋದು, ವಾಟ್ ಹ್ಯಾವ್ ಯು ಡನ್, ವಾಟ್ಸ್ ಎ ಡಿಸಿಷನ್? ಕಡೆಗೆ ಇವನಿಗೆ ಬೇಜಾರಾಗಿ ಹಿ ಅಗ್ರೀಸ್. ಇವ್ರೇನು ಮಾಡ್ತಾರೆ, ಒಂದು ಕಂಪ್ಯೂಟರ್ನ ಅವರಿಗೆ ಇಡ್ತಾರೆ, ಡೆಸಿಗ್ನೇಟ್ಸ್ ಎ ಕಂಪ್ಯೂಟರ್ ಫಾರ್ ಹಿಮ್ ಇನ್ ದ ಎಕ್ಸ್ಟ್ರಾ ಅವರ್ಸ್, ಎಕ್ಸ್ಟ್ರಾ ಡ್ಯೂಟಿ ಅಂದರೆ ಆಫ್ ಡ್ಯೂಟಿ ಅವರ್ಸ್. ಇವರು ಕಲಿಸ್ತಾರೆ PUC ಸೈನ್ಸ್, BSc ಕಂಪ್ಯೂಟರ್. ಲಾಸ್ಟಿಗೆ ಇವನ ಸ್ವಂತ ಒಂದು ಉದ್ಯೋಗ ಪ್ರಾರಂಭಿಸ್ತಾನೆ, BSc. ನೋಡಿ, ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಎ ಟೀಚರ್. APJ ಅಬ್ದುಲ್ ಕಲಾಂ ದ ಎಟರ್ನಲ್ ಟೀಚರ್ ಅಂತ ಸೃಜನ್ ಪಾಲ್ ಸಿಂಗ್ ಹೇಳ್ತಾನೆ. ಹಾಗೆ ಇವತ್ತಿನ ಶಿಕ್ಷಕರು, ನಮ್ಮ ಅರುಣಾ ಮೇಡಮ್ ಇರ್ಬೋದು ಅಥವಾ ರೋಹಿತಾಕ್ಷ ಸರ್ ಇರ್ಬೋದು, ಅವರು ಹಾಗೆ they have molded the destiny of several thousand students. ಹಾಗೆ I always tell that, I am repeating it. ಹೆನ್ರಿ ವ್ಯಾನ್ ಡೈಕ್ ಅಂತ ನಮ್ಮ ಇಂಗ್ಲೀಷ್ ಪ್ರೊಫೆಸರ್ ಇಲ್ಲೇ ಇದ್ದಾರೆ, ಅವರಿಗೆ ಗೊತ್ತಿದೆ. ಹೆನ್ರಿ ವ್ಯಾನ್ ಡೈಕ್ ಅಂತ ಭಾಳ ಫೇಮಸ್ ಇಂಗ್ಲೀಷ್ ಆಥರ್ ಇದ್ದ, ಅವನು ಬರೆದಿದ್ದಾನೆ ದ ಟ್ರಿಬ್ಯೂಟ್ ಟು ದ ಅನ್ನೋನ್ ಟೀಚರ್ ಅಂತ. ಅದರಲ್ಲಿ ಬರಿತಾನೆ, ದ ಅನ್ನೋನ್ ಟೀಚರ್, ಅಫ್ಕೋರ್ಸ್ ಇಲ್ಲಿ ಅನ್ನೋನ್ ಟೀಚರ್ ಅಂತ ಹೇಳಿಕ್ಕೆ ಹೋದ್ರೆ ನೋನ್ ಟೀಚರ್ ಅಂತ ಹೇಳ್ಬೋದು. ದ ಅನ್ನೋನ್ ಟೀಚರ್ ಈಸ್ ಎ ಸೈಲೆಂಟ್ ವರ್ಕರ್.
he or she, ಅದು ಏನು ಬರ್ತದೆ, he or she works silently, burning the midnight oil. They don't expect any chariots to come to them. They don't expect any trumpets to blare, or they don't expect any felicitations. But they keep on lighting many candles. Their ultimate satisfaction is seeing the candles shine back at them. ರೋಹಿತಾಕ್ಷ ಸರ್, ಅರುಣಾ ಟೀಚರ್, ಹಾಗೆ ಎಷ್ಟೋ ಜನ ಇದ್ದಾರೆ, ಪಿ ಡಿ ಶೆಟ್ಟರ್, ಎಷ್ಟೋ ಶಿಕ್ಷಕರಿದ್ದಾರೆ ಇಲ್ಲಿ. ದೇ ಹ್ಯಾವ್ ಲಿಟ್ ಮೆನಿ ಕ್ಯಾಂಡಲ್ಸ್. Satisfaction of seeing the candles shine back at them is all that they want. I would like the members of this audience, except Rohitaksha sir and Aruna teacher, to stand up and give them a standing ovation. Arunaksha sir ಮತ್ತು Aruna teacher ಮತ್ತು Rohitaksha ಕೂತ್ಕೊಳ್ಬೇಕು. Congratulations. And also congratulations to the Rotary Club of Derlakatte for organizing this Nation Builder Award. ನಮ್ಮ ಇವರು ಹೇಳಿದರು, ಡಾಕ್ಟರ್ ರವಿಶಂಕರ್, ನೇಷನ್ ಬಿಲ್ಡರ್ ಅವಾರ್ಡ್ ಅಂದರೆ ಅದು ರೋಟ್ರಿ ಇಂಟರ್ನ್ಯಾಷನಲ್ ಲಿಟ್ರೇಸಿ ಮಿಷನ್ ಇದ್ದೇ ಒಂದು ಇದು ಎಂತ ಹೇಳ್ತಾರೆ, ಡೈರೆಕ್ಟಿವ್. ಆ್ಯಕ್ಚುಲಿ ಇಟ್ಸ್ ಇನ್ಸ್ಟ್ರಕ್ಷನ್ ಟು ಆಲ್ ರೋಟ್ರಿ ಕ್ಲಬ್ಸ್. ಯು ಹ್ಯಾವ್ ಟು ರೆಕಗ್ನೈಸ್ ಎ ಟೀಚರ್ ಇನ್ ಎ ಗವರ್ಮೆಂಟ್ ಸ್ಕೂಲ್ ಆರ್ ಪ್ರಿಫರೇಬ್ಲಿ ಸಮ್ವೇರ್ ಆ್ಯಂಡ್ ಆನರ್ ದೆಮ್ ವಿತ್ ದ ನೇಷನ್ ಬಿಲ್ಡರ್ ಅವಾರ್ಡ್, ಪ್ರಿಫರೇಬ್ಲಿ ಇನ್ ಸೆಪ್ಟೆಂಬರ್ ಅಂತ. ದೇರ್ಲಗಟ್ಟೆ ಸಂಸ್ಥೆಯವರು ಪ್ರತಿ ವರ್ಷ ಅದನ್ನು ಮಾಡ್ತಾ ಇದ್ದಾರೆ. ಅದು ಬಹಳ ಒಂದು ಇನ್ ಎ ಬ್ಯೂಟಿಫುಲ್ ವೇ ದೇ ಡೂ ಇಟ್. ಇತ್ತೀಚೆಗೆ ನಾನು ರೋಟರಿ ಕ್ಲಬ್ ಮಂಗಳೂರು ನಾರ್ತಿಗೆ ಹೋದೆ, ಅಲ್ಲೂ ಕೂಡ ಭಾಸ್ಕರ್ ರೈ ಕುಕ್ಕುವಳ್ಳಿಗೆ ನೇಷನ್ ಬಿಲ್ಡರ್ ಅವಾರ್ಡ್ ಕೊಟ್ಟರು, ಮತ್ತು ಬೇರೆ ಉಳಿದ ಟೀಚರ್ಸಿಗೆ ಗುರು ವಂದನ ಅಂತ ಮಾಡಿದರು. ಪ್ಲೀಸ್ ಕಂಟಿನ್ಯೂ ದಿಸ್ ಗುಡ್ ವರ್ಕ್ ದ ರೋಟರಿ ಕ್ಲಬ್ ಆಫ್ ದೇರ್ಲಕಟ್ಟೆ. ಆ್ಯಂಡ್ ಐ ವುಡ್ ಆಲ್ಸೋ ಲೈಕ್ ಟು ಕಂಗ್ರ್ಯಾಚುಲೇಟ್ ದ RCC Ullalabail and the Rotary Club of Derlakatte for their installation and their installation ceremonies today. I wish them all the very best, and may the Rotary Club of Derlakatte continue its good work. Thank you. Rotarian P.D. Shetty sir, kindly felicitate Rotarian Purushottam Manchan being elected as zonal lieutenant of our club. ಇಷ್ಟು ಒಂದು ಅಂದಚಂದವಾದ ಈ ಸಭಾಂಗಣವನ್ನು ನಮಗೆ ರೋಟರಿ ಕ್ಲಬ್ಬಿಗೆ ಪ್ರತಿ ಸಲ ನಮ್ಮ ಈ ಕಾರ್ಯಕ್ರಮ, ಈ ಕೊರೋನಾದ ನಿಮಿತ್ತ ಬೇರೆ ಕಡೆ ಆಗುವಂಥ ಕಾರ್ಯಕ್ರಮವನ್ನು ಈ ನಮ್ಮ ಸುಸಜ್ಜಿತವಾದ ಈ ಸಭಾಂಗಣದಲ್ಲಿ ನೆರವೇರಿಸಲು ಅನುವು ಮಾಡಿಕೊಟ್ಟಂಥ ಅವರಿಗೆ ಸಹ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಹಾಗೂ ನಮ್ಮ ದೇರ್ಲಕಟ್ಟೆ ರೋಟರಿ ಕ್ಲಬ್ ಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಮಾನ್ ಡಾಕ್ಟರ್ ದೇವದಾಸ್ ರೈ ಅವರೇ, ಪಾಸ್ಟ್ ಪ್ರೆಸಿಡೆಂಟ್ ಆದಂಥ ಡಾಕ್ಟರ್ ರವಿಶಂಕರ್ ಅವರವರೇ, ಹಾಗೂ ಇಂದಿನ ಈ ಕಾರ್ಯಕ್ರಮದಲ್ಲಿ 2 ಕ್ಲಬ್ಬು ನಮ್ಮ ಸಂಯೋಗದಲ್ಲಿ ಉದ್ಘಾಟನೆಗೊಂಡಿದೆ. ಒಂದು ಉಳ್ಳಾಲಬೈಲು RCC ರೋಟರಿ ಕ್ಲಬ್ಬು ಸೇವಾದಳ. ಮುಂದೊಂದು ದಿನ ನಮ್ಮ ಕ್ಲಬ್ಬಿನೊಟ್ಟಿಗೆ ನಮ್ಮ ಇದರಾಗಿ ಮುಂದೊಂದು ದಿನ ರೋಟರಿ ಕ್ಲಬ್ ಉಳ್ಳಾಲಬೈಲು ಅಂತ ರೂಪುಗೊಳ್ಳಲಿ ನಮ್ಮ ಈ ಪರಿಸರದಲ್ಲಿ ಅಂತ ಅವರಿಗೆ ಆಶಿಸ್ತೇನೆ. ಅದರೊಟ್ಟಿಗೆ ನಮ್ಮ ರೋಟರಿ ಕ್ಲಬ್ನ ಮಕ್ಕಳಾದಂಥ ರೋಟ್ರಾಕ್ಟ್ ಅಂತ ಕ್ಲಬ್ ಈ ವರ್ಷದ ಉದ್ಘಾಟನೆಗೊಂಡಿದೆ. ಅದರ ಸಹ ಅಧ್ಯಕ್ಷರಿಗೆ, ಕಾರ್ಯದರ್ಶಿಯವರಿಗೆ, ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸಲು ಇಚ್ಛಿಸುತ್ತೇನೆ. ಅದರೊಟ್ಟಿಗೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ರೋಟರಿ ಕ್ಲಬ್ಬು ಇದು 13ನೇ ವರ್ಷ ಪೂರೈಸ್ತಾ ಇದೆ. ಈ 13ನೇ ವರ್ಷದಲ್ಲಿ ಸಹ ನಮ್ಮ ರವೀಂದ್ರ ಶೆಟ್ಟಿ ಅವರ ಭಾರಿ ಅಪೇಕ್ಷೆ ಇತ್ತು, ನಮ್ಮ ದೇವದಾಸ್ ರೈಯವರ ಸಹ ಭಾರಿ ಅಪೇಕ್ಷೆ ಇತ್ತು, ಅಧ್ಯಾಪಕರ ವೃಂದದವರನ್ನು ನಾವು ಗುರುತಿಸಬೇಕಂತ. ಅದು ನಾವು ಪ್ರತಿ ವರ್ಷ 2-3 ಮಂದಿಯನ್ನು ಈ ಕ್ಲಬ್ಬಿನ ಪರವಾಗಿ ಗುರುತಿಸ್ತಾ ಇದ್ದೇವೆ. ಅವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಇದು ಅವರಿಗೆ ನಾನು ಸಲ್ಲಿಸುವಂಥ ಅಭಿನಂದನೆ. ಯಾಕಂತ ಹೇಳಿದರೆ, ಅಧ್ಯಾಪಕರು ತಯಾರು ಮಾಡಿದರೆ ದೇಶದಲ್ಲಿ ರಾಜಕಾರಣಿ ಆಗೋದು, ಅಲ್ಲ ವಿಜ್ಞಾನಿಗಳಾಗೋದು, ಲಾಯರ್ಗಳಾಗೋದು, ಡಾಕ್ಟರ್ಗಳಾಗೋದು, ಅದು ಅಧ್ಯಾಪಕರ ಕೆಲಸ. ಶಿಲೆಕಲ್ಲು ಕಾರ್ಕಳದಲ್ಲಿ ಬೇಕಾದಷ್ಟುಂಟು, ಶಿಲ್ಪಿಯ ಕೈಗೆ ಸಿಕ್ಕಿದರೆ ಮಾತ್ರ ಅದು ದೇವರ ಮೂರ್ತಿ ನಾಗನ ಕಲ್ಲೆಲ್ಲ ಆಗಲಿಕ್ಕೆ ಕಾರಣ ಉಂಟು. ಅದೇ ರೀತಿ ನಮ್ಮ ಅಧ್ಯಾಪಕ ಕೈಗೆ ಒಬ್ಬ ಏನು ಅರಿಯದವ ಎಷ್ಟು ದೊಡ್ಡ ಸ್ಥಾನ ಇದ್ದರೂ ಸಹ ಅಧ್ಯಾಪಕರು ಅವನನ್ನು ಮೇಲೆ ತರ್ತಾರೆ ಅಂತ ಉದಾಹರಣೆಯನ್ನು ನಮ್ಮ ಮಾನ್ಯ ದೇವದಾಸ್ ರೈ ಅವರು ಈಗ ನಿಮಗೆ ವಿವರಣೆಯನ್ನು ಈಗ ನೀಡಿದ್ದಾರೆ. ಹಾಗೆ ಅಧ್ಯಾಪಕರಿಗೆ ನಾನು ಅಧ್ಯಾಪಕರೇ ಒಂದು ಹೇಳಿದ್ರು ಆಗ. ಯಾಕೆಂತ ಹೇಳಿದರೆ, ನಾನಿಲ್ಲಿ ನಡೆದುಕೊಂಡು ಹೋಗುವಾಗ ಒಂದು 5-10 ಮಂದಿ ಆದರೂ ನನಗೆ ನಮಸ್ಕಾರ ಸರ್ ಅಂತ ಹೇಳ್ತಾರೆ. ಅದು ಹೌದು, ಅವರು ಹೇಳಿದ್ದು ಸಹ ಅಧ್ಯಾಪಕರಿಗೆ ನಮಸ್ಕಾರ ಕೊಡದ ಒಬ್ಬ ವಿದ್ಯಾರ್ಥಿ
ನನ್ನ ಮಟ್ಟಿಗೆ ಭಾಳ ಹಿಂದೆ ಇದ್ದೇನೆ ಅಂತ ಹೇಳ್ತೇನೆ. ಮನೆಯ ಗುರುಗಳ ನಂತರ ಎರಡನೇ ಗುರುಗಳು ಅವರಿಗೆ ಪಾಠಶಾಲೆಯ ಗುರುಗಳು. ಅವರನ್ನು ಗುರುತಿಸಿ ಅವರನ್ನು ಪ್ರೀತಿ ಬೆಳೆಸಿ ಅವರನ್ನು ಆಶೀರ್ವಾದ ಪಡೆದರೆ ಅವನು ಉನ್ನತ ಮಟ್ಟಿಗೆ ಹೋಗಲು ಸಹ ಸಹಕಾರಿಯಾಗ್ತದೆ ಅಂತ ನನ್ನೊಂದು ಅಭಿಪ್ರಾಯ. ಇಷ್ಟು ಈ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ನನ್ನ ಕ್ಲಬ್ಬಿನ ಎಲ್ಲ ಅಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ ಈ ಅಧ್ಯಾಪಕರ ಟೀಚರ್ಸ್ ಡೇ ದಿವಸದ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಎರಡನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ರೋಟರಿ ಕ್ಲಬ್. ಮುಂದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ಬರಬೇಕಾದಂಥ ರೊಟೇರಿಯನ್ ವಿನಯ ಬಗಂಬಿಲ್ ಅವರು ಅನಾರೋಗ್ಯದ, ಅವರಿಗೆ ಜ್ವರ ಬಂದ ಕಾರಣ ಬರಲಿಕ್ಕೆ ಆಗಲಿಲ್ಲ. ಅವರ ಹುಟ್ಟುಹಬ್ಬವನ್ನು ಇಲ್ಲಿ ವೇದಿಕೆಯಲ್ಲಿ ಆಚರಿಸಬೇಕಾಗಿತ್ತು. ಅದಕ್ಕೆ ಅಧ್ಯಕ್ಷರು ಅವರಿಗೊಂದು ಕೇಕ್ ಅನ್ನು ತಗೊಂಡು ಬಂದ್ದಾರೆ. ಅವರ ಪರವಾಗಿ ಇಲ್ಲಿರುವ ಮಕ್ಕಳು ಸೇರಿ ಆ ಕೇಕ್ ಕಟ್ಟಿಂಗ್ ಮಾಡಿ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಅವರೊಂದು ಬರ್ಡೇ ಸೆಲೆಬ್ರೇಷನ್ ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ರೋಟ್ರಾಕ್ಟ್ ಮತ್ತು RCC ಒಂದು ಇನ್ಸ್ಟಾಲೇಷನ್ ಆದ ಖುಷಿ ಸಂಭ್ರಮದಲ್ಲಿ ನಾವು ಈ ಒಂದು ಕೇಕ್ ಕಟ್ಟಿಂಗನ್ನು ಮಾಡುವ. ನಮ್ಮವರೇ, ನಮ್ಮ ಸದಸ್ಯರಾದಂಥ ವಿನಾಯಕ್ ಕುಮಾರ್ ಬಗಮಿಲ ಇಂಜಿನಿಯರ್, ಅವರ ಇಬ್ಬರನ್ನು ಕೂಡ ಇವತ್ತು ಅಭಿನಂದಿಸುವಂಥ ಒಂದು ಕಾರ್ಯಕ್ರಮ ಇತ್ತು. ಇದೀಗ ಅವರು ಫೋನ್ ಮೂಲಕ ದೂರವಾಣಿಯಲ್ಲಿ ತಿಳಿಸಿದ್ದಾರೆ ಅಂದರೆ ಸ್ವಲ್ಪ ಅಸೌಖ್ಯದ ನಿಮಿತ್ತ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಆದರೆ ಅವರ ಒಪ್ಪಿಗೆ ಮೇರೆಗೆ ಅವರ ಹುಟ್ಟುಹಬ್ಬವನ್ನು ನಾವು ಇವತ್ತೆಲ್ಲರೂ ಸೇರಿಕೊಂಡು ಈ ಕೇಕ್ ಕಟ್ ಮಾಡೋದ್ರ ಮೂಲಕ ಆಚರಿಸ್ತಾ ಇದ್ದೇವೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲರೂ ಸಲ್ಲಿಸೋಣ ಮತ್ತು ಶುಭವನ್ನು ಹಾರೈಸೋಣ. ದಯವಿಟ್ಟು ಮಕ್ಕಳು ಇಲ್ಲಿ ಬನ್ನಿ. ವಿನಯನ ಬರ್ತ್ಡೇ ಹಾಗೂ ಈ ತಿಂಗಳಲ್ಲಿ ಯಾರದೆಲ್ಲ ಬರ್ತ್ಡೇ ಬಂದಿದೆ ಅವರದೆಲ್ಲ ಹುಟ್ಟುಹಬ್ಬವನ್ನು ನಾವು ಆಚರಿಸಿದಂತಾಯಿತು. ಎಲ್ಲರಿಗೂ ಧನ್ಯವಾದಗಳು. ಇದೀಗ ನಮ್ಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ದೇರ್ಲಗಟ್ಟೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಚಂಚಲಾಕ್ಷಿ ಅವರು ವೇದಿಕೆ ಬರಬೇಕು. ಅವರನ್ನು ನಾವು ಗುರುತಿಸ್ತಾ ಇದ್ದೇವೆ. ಅವರು ನಮ್ಮ ಮುಖ್ಯ ಅತಿಥಿಗಳಿಂದ ಒಂದು ಗುಲಾಬಿ ಹೂವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಚಂಚಲಾಕ್ಷಿ ಮೇಡಮ್ ಅವರು ಸುಭಾಷ್ ಚಂದ್ರ ಬೋಸ್ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯಿನಿ. ಹಾಗೆ ಇವತ್ತು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂತಹ ಲಕ್ಷ ರೈ ವೇದಿಕೆ ಬರಬೇಕು. ಹಾಗೆ ಬರ್ಡೇ ವಿಶಸನ್ನು ಓದಿದಂತಹ ಕಾವ್ಯ, ಹಾಗೆ ಖುಷಿ ಮತ್ತು ಅಮೋಘ್ ಇವರೆಲ್ಲ ನಮ್ಮ ಮುಂದಿನ ರೊಟೇರಿಯನ್ಸ್ ಎಲ್ಲ ಆಗುವವರು. ಅವರಿಗೆ ಉಜ್ವಲ ಭವಿಷ್ಯ ಇದೆ, ಪಾಲ್ಗೊಳ್ತಾ ಇದ್ದಾರೆ. ದಯವಿಟ್ಟು ವೇದಿಕೆ ಬಂದು ಇದನ್ನು ಸ್ವೀಕರಿಸಲಿ. ಬಹುಶಃ ಒಂದೇ ಮಾತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳ್ತಾ ಇದ್ದೇವೆ. ಈ ರೋಟರಿ ಕ್ಲಬ್ ಏನು ಮಾಡ್ತಾ ಇದೆ ಎನ್ನುವುದಕ್ಕೆ ನಿನ್ನೆ ನಡೆದಂಥ ಒಂದು ಘಟನೆಯನ್ನು ಹೇಳಿಬಿಟ್ಟು ಮತ್ತೆ ನಾವು ನೇರವಾಗಿ ಧನ್ಯವಾದ ಸಮರ್ಪಣೆಗೆ ಹೋಗ್ತಾ ಇದ್ದೇವೆ. ಬಹುಶಃ ಕಾರವಾರ ರೋಟರಿ ಕ್ಲಬ್ನವರು ನಿನ್ನೆ ಸಂಜೆ ಒಂದು ನನಗೆ ಫೋನ್ ಮಾಡಿದರು.
ಸೂರ್ಯಕಾಂತ್ ಸಾರಂಗ್ ಅಂತ ಹೇಳುವವರು, ಅವರು ಇಡೀ ನಮ್ಮ ರೋಟರಿ ಕ್ಲಬ್ನ ಒಂದು ಡಿಕ್ಷನರಿಯನ್ನು ಇದು ಡೈರೆಕ್ಟರಿಯನ್ನು ಹುಡುಕಿ ಅವರು ದೇರ್ಲಕಟ್ಟೆಯ ಕ್ಷೇಮ ಹಾಸ್ಪಿಟಲ್ನಲ್ಲಿ ಅವರ ಬ್ರದರ್ ಆನಂದ್ ಸಾರಂಗ್ ಎನ್ನುವರು ಕೋವಿಡ್ ಪೇಷಂಟ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಅವರನ್ನು ಅಲ್ಲಿ ಏನು ವೆಂಟಿಲೇಟರಲ್ಲಿ ಇಟ್ಟಿದ್ದಾರೆ. ಬಟ್ ಕಾಂಟ್ಯಾಕ್ಟ್ ಆಗಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಎ ಜೆ ಹಾಸ್ಪಿಟಲ್ನಲ್ಲಿ ಆದರೆ ಡಾಕ್ಟರ್ಸ್ ಪರಿಚಯ ಇದೆ, ಬಟ್ ಇಲ್ಲಿ ನಮ್ಮ ಕ್ಷೇಮದಲ್ಲಿ ಯಾರಿಲ್ಲ. ಇದನ್ನು ನಾನು ಹೇಗೆ ಕಾಂಟ್ಯಾಕ್ಟ್ ಆಗೋದು ಅಂತ ಹೇಳುವಾಗ ಅವರು ರೋಟ್ರಿ ಡೈರೆಕ್ಟ್ರಿ ತೆಗೆದು ಹುಡುಕಿದಾಗ ದೇರ್ಲಕಟ್ಟೆ ರೋಟ್ರಿ ಕ್ಲಬ್ನ ಪ್ರೆಸಿಡೆಂಟಿಗೆ ಅವರು ನನಗೆ ಫೋನ್ ಮಾಡಿದರು. ಫೋನ್ ಮಾಡಿದ ತಕ್ಷಣ ನಾನು ನಮ್ಮವರು ಇದ್ದಾರೆ, ನಮ್ಮ ಡಾಕ್ಟರ್ ಅನಂತರ್ ಮತ್ತು ಡಾಕ್ಟರ್ ಸುಬ್ರಹ್ಮಣ್ಯಂ ಇದ್ದಾರೆ, ಅವರನ್ನು ಕಾಂಟ್ಯಾಕ್ಟ್ ಆಗಿ ಅವರಿಗೆ ಆ ನಂಬರ್ ಕೊಟ್ಟು ಅವರಿಗೆ ಬಹಳ ಸಂತೋಷಪಟ್ಟರು, ಬಹಳ ಖುಷಿಪಟ್ಟರು. ಯಾಕೆಂತ ಹೇಳಿದ್ರೆ ಆ ಪೇಷಂಟ್ ಪರವಾಗಿ ಅವರಿಗೆ ಸರಿಯಾದ ಮಾಹಿತಿಯನ್ನು ಸರಿಯಾದ ಸಮಯಕ್ಕೆ ಅವರು ಕೊಟ್ಟಿರ್ತಾರೆ ಅವರಿಗೆ. ಯಾಕಂತ ಹೇಳಿದ್ರೆ ಇದು ನಮಗೆ ರೋಟ್ರಿಯಿಂದ ಆಗುವಂಥ ತುಂಬ ಪ್ರಯೋಜನ. ಇಂಥ ಸಂದರ್ಭದಲ್ಲಿ ನೋಡಿ, ಈ ಕೊರೋನಾ ಮಹಾಮಾರಿ ಅಂಥ ಸಂದರ್ಭದಲ್ಲಿ ಒಳಗೆ ಯಾರನ್ನು ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಇಂತಹ ಒಂದು ಡಾಕ್ಟ್ರುಗಳು ಅಲ್ಲೇ ಇರೋದ್ರಿಂದ ಅವರು ಬಹುಶಃ ಇವತ್ತು ಬರಲಿಕ್ಕಾಗಲಿಲ್ಲ, ಅವರು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದಾರೆ. ಅವರು ಇವತ್ತು ಇರುವಂಥವರು ಕೊರೋನಾ ವಾರಿಯರ್ಸ್ ಆಗಿ ತುಂಬ ಸೇವೆಯನ್ನು ಸಲ್ಲಿಸೋರು. ಅವರಿಗೆ ಇಲ್ಲಿ ಅಭಿನಂದನೆಯನ್ನು ಕೂಡ ಕಳೆದ ಸಮಾರಂಭದಲ್ಲಿ ನಾವು ಮಾಡಿದ್ದೇವೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಹಾಗಾಗಿ ರೋಟ್ರಿ ಕನೆಕ್ಟ್ಸ್ ದ ವರ್ಲ್ಡ್ ಏನಾಗ್ತದೆ, ಎಲ್ಲರನ್ನ ಜೋಡಿಸುವಂಥ ಒಂದು ಕೆಲಸವನ್ನು ಈ ರೋಟರಿ ಕ್ಲಬ್ ಮಾಡ್ತಾ ಇದೆ. ಎಲ್ಲಿ ಹೋದರೂ ಅಲ್ಲಿ ರೋಟೇರಿಯನ್ಸ್ ಇರ್ತಾರೆ. ಈ ಒಂದು ಪ್ರಯೋಜನ ಇದೆ. ಹಾಗೆ ಈ ಸಲದ ನಮ್ಮ ರೋಟರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಹೋಗರ್ ನಾಯಕ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ರೋಟ್ರಿ ಓಪನ್ಸ್ ಆಪರ್ಚುನಿಟೀಸ್. ನಮಗೇನು ಆಪರ್ಚುನಿಟೀಸ್ ಇದೆ, ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ. ನಾನೀಗ ಉಳ್ಳಾಲಬೈಲಿನ ಹುಡುಗರನ್ನು, ನಮ್ಮ ಯುವಕರನ್ನು ಕರೆಸಿದಂತಹ ಉದ್ದೇಶವೇ ಅಷ್ಟು. ಈ ಯುವಕರೆಲ್ಲ ಮೇಲೆ ಬಂದು ನಮಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟರೆ ಆ ಪ್ರದೇಶದಲ್ಲಿ ಏನು ಕೆಲಸ ಆಗಬೇಕು ನಾವು ನಿಮ್ಮೊಂದಿಗೆ ಜೊತೆಗೂಡುತ್ತೇವೆ. ಈಗ ಅವರು ಬಂದಂಥ ಈಗ ನಮ್ಮ ರೋಹಿತ್ ಸರ್ ಹೇಳಿದರು, ಅವರಲ್ಲಿರುವಂಥ ಡಿಸಿಪ್ಲಿನ್, ಆ ಯೂತ್ಸ್ ಹೇಗೆ ಮೇಲೆ ಬರಬೇಕು. ಯಾಕೆಂದರೆ ನಮ್ಮ ಸಂಪತ್ತು ಅಂತ ಹೇಳಿದರೆ ಈ ಯುವಕರು. ಅವರಿಗೆ ನಾವು ಸಂಪೂರ್ಣವಾದಂಥ ಒಂದು ಗೈಡೆನ್ಸನ್ನು ಕೊಟ್ಟರೆ ಅವರು ಖಂಡಿತ ನಮ್ಮೊಂದಿಗೆ ಸಹಕರಿಸ್ತಾರೆ. ಈಗ 150 ಗಿಡಗಳನ್ನು ಸದ್ಯದಲ್ಲೇ 1-2 ದಿನದಲ್ಲಿ ಅಲ್ಲಿ ನಾವು ಕೊನೆಯ ಹಂತದ ವನ ಮಹೋತ್ಸವವನ್ನು ನಡೆಸಲಿಕ್ಕಿದ್ದೇವೆ. ನಿಮ್ಮೆಲ್ಲರ ಬೆಂಬಲ ಬೇಕು. ಸಹಕಾರಕ್ಕಾಗಿ ವಂದನೆಗಳು. ಒಂದು ಸಣ್ಣ ಪ್ರಕಟಣೆ. ಈಗ ಕೊರೋನಾದ್ದು ಮಾತಾಡುವಾಗ ಭಾಳ ಜನ ಹೇಳ್ತಾರೆ ಧ್ಯಾನ ಯೋಗ ಎಲ್ಲ ಒಳ್ಳೆಯದಂತ. ನನ್ನ ಸಂಸ್ಥೆ ಹಾಗೂ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಹಾಗೂ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಹಾಗೂ ದಿ ಶಕ್ತಿ ಯೋಗ ಕೇಂದ್ರ ಇವರ ಪ್ರಾಯೋಜಕತ್ವದಲ್ಲಿ ನಾಡ್ದು ದಟ್ ಇಸ್ 25 ಸೆಪ್ಟೆಂಬರಿಂದ ಅಕ್ಟೋಬರ್ 4ಕ್ಕೆ ಜ್ಞಾನ ಯೋಗ ಶಿಬಿರ, ಅಂದರೆ 6:30 ಗಂಟೆ ಸಂಜೆಯಿಂದ 9:30 ಗಂಟೆ ಸಂಜೆವರೆಗೆ ಧ್ಯಾನ ಯೋಗದ ಒಂದು ತರಬೇತಿ ಧರ್ಮಾರ್ಥವಾಗಿ ಎಲ್ಲರೂ ಯಾರು ಬಂದರೂ ತುಳು ಸಾಹಿತ್ಯ ತುಳು ಭವನ ಮಂಗಳೂರಿನಲ್ಲಿ ಉರುವ ಸ್ಟೋರ್ನಲ್ಲಿದೆ, ಅಲ್ಲಿಗೆ ಬಂದರೆ ಧರ್ಮಾರ್ಥವಾಗಿ ನಿಮಗೆ ಧ್ಯಾನ ಯೋಗದ್ದು ನಾವು ತರಬೇತಿ ಕೊಡ್ತೇವೆ. ಸೆಪ್ಟೆಂಬರ್ 25ಕ್ಕೆ ಪ್ರಾರಂಭವಾಗ್ತದೆ. ಅಕ್ಟೋಬರ್ 4ರವರೆಗೆ ದಿವಸಾಗಲೂ 6:30 ಗಂಟೆಯಿಂದ 9:30 ಗಂಟೆವರೆಗೆ ದೇರ್ಲಕಟ್ಟೆ ರೋಟರಿ ಸದಸ್ಯ ಯಾರೂ ಬರ್ಬೋದು. ಇದೊಂದು ಆಮಂತ್ರಣ. ಥ್ಯಾಂಕ್ ಯು ಸರ್. ಹಾಗೆ ಇನ್ನೊಂದು ಅನೌನ್ಸ್ಮೆಂಟ್ ಏನಂತ ಹೇಳಿದ್ರೆ, ಇವತ್ತಿನ ಲಂಚ್ ಹಾಗೂ ಡಿನ್ನರನ್ನು ಹೋಸ್ಟ್ ಮಾಡಿದವರು ನಮ್ಮ ರೊಟೇರಿಯನ್ ವಿನಯ್ ಅವರಿಗೆ ಮತ್ತೊಮ್ಮೆ ಕ್ಲಬ್ನ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದ ಸಮರ್ಪಣೆ ಹಾಗೂ ಅವರದೇ ಮಾತುಗಳ ಮೂಲಕ ನಮ್ಮ KR ಶೆಟ್ಟಿಯವರನ್ನು ವಿನಂತಿಸ್ತಾ ಇದ್ದೇನೆ. ಧನ್ಯವಾದ ಮತ್ತು ನಿಮ್ಮ ಮಾತುಗಳು. ರೋಟರಿ ಕ್ಲಬ್ ದೇರಳಕಟ್ಟೆಯ ವತಿಯಿಂದ ಬಹಳ ಸುಂದರವಾದ ಒಂದು ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಬಹಳ ಮುಖ್ಯವಾಗಿ ಸೆಪ್ಟೆಂಬರ್ ಈ ತಿಂಗಳು ಬಹಳ ವಿಶೇಷವಾಗಿ 2 ಅಧ್ಯಾಪಕರನ್ನು ನಾವಿಲ್ಲಿ ಗುರುತಿಸಿ ಅವರನ್ನು ಗೌರವಿಸಿದ್ವಿ. ವೇದಿಕೆಯ ಮೇಲೆ ಗೌರವಾನ್ವಿತ ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ನಾವು ಇದ್ದೇವೆ. ಶಿಕ್ಷಕರು ಪುರುಷೋತ್ತಮ ಮಂಚನ್ ಭಾಳ ಒಳ್ಳೆಯ ರೀತಿಯಲ್ಲಿ ಶಿಕ್ಷಕರ ಜವಾಬ್ದಾರಿಯನ್ನು ಹೇಳಿದ್ರು. ನಾನು ಅದರ ಬಗ್ಗೆ ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕೆಂದರೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಶಿಕ್ಷಕರ ದಿನಾಚರಣೆಯ ಮಹತ್ವ ಏನು ಅಂತ. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ತಮಿಳುನಾಡಿನ ತಿರುತ್ತಣಿಯ ಸರ್ವೇಪಲ್ಲಿಯಲ್ಲಿ 1888 ಸೆಪ್ಟೆಂಬರ್ 5ರಲ್ಲಿ ಜನನ ಆದಂತಹ ಒಬ್ಬ ಧೀಮಂತ, ಈ ದೇಶ ಕಂಡಂತಹ ಒಂದು ಅಪ್ರತಿಮ ತತ್ವಜ್ಞಾನಿಯೂ ಕೂಡ. ಪ್ರಥಮ ಬಾರಿಗೆ ರಾಷ್ಟ್ರದ ರಾಷ್ಟ್ರಪತಿಯಾಗಿ, 2ನೇ ಬಾರಿಗೆ ಅಧ್ಯಕ್ಷರಾಗಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದಂಥ ಒಬ್ಬ ಹಿರಿಯ ಮುತ್ಸದ್ದಿಯಾಗಿ, ಉಪನ್ಯಾಸಕರಾಗಿ, ತತ್ವಜ್ಞಾನಿಯಾಗಿ, ಅದರಲ್ಲೂ ಮಿಗಿಲಾಗಿ ಒಬ್ಬ ಅಧ್ಯಾಪಕ ಅಥವಾ ಶಿಕ್ಷಕ
ಯಾವ ರೀತಿಯಾಗಿ ತನ್ನ ಕರ್ತವ್ಯವನ್ನು ಆದರ್ಶವಾಗಿ ನಿರ್ವಹಿಸಬೇಕು ಎಂದು ತೋರಿಸಿಕೊಟ್ಟಂತಹ ಒಬ್ಬ ಶ್ರೇಷ್ಠ ಶಿಕ್ಷಕ. ಇವತ್ತು ನಾವು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನಾಗಿ ನಾವು ಆಚರಿಸುತ್ತೇವೆ. ಇದು ಶಿಕ್ಷಕರಿಗೆ ಕೊಡುವಂತಹ ಗೌರವ ಅಂತ ಹೇಳುತ್ತಾ ನಾವು ಕೂಡ ರೋಟರಿ ಕ್ಲಬ್ಬಿನಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಇವತ್ತು ಇಬ್ಬರು ಟೀಚರ್ಸನ್ನು, ನಮ್ಮ ರೋಹಿತಾಕ್ಷ ಮಾಸ್ಟರ್ ಮತ್ತು ಅರುಣ ಟೀಚರ್ ಇಬ್ಬರು ಕೂಡ ಬಹಳಷ್ಟು ಈ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಆದರ್ಶವಾಗಿ, ಅದು ಕೂಡ ಆ ತನ್ನ ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ಆ ವಿದ್ಯಾರ್ಥಿಗಳಿಗೆ ಏನು ಶಿಕ್ಷಣವನ್ನು ಬೋಧಿಸಬೇಕು, ಯಾವ ರೀತಿ ಅದು ಪಠ್ಯ ಆಗಿರ್ಬೋದು, ಪಠ್ಯೇತರ ಆಗಿರ್ಬೋದು, ಭಾಳ ಒಳ್ಳೆಯ ರೀತಿಯಲ್ಲಿ ಬೋಧಿಸಿದಂಥ ಇಬ್ಬರು ಆದರ್ಶ ಶಿಕ್ಷಕರನ್ನು ನಾವು ರೋಟರಿ ವತಿಯಿಂದ ನಾವು ಗೌರವಿಸಿದ್ದೇವೆ. ಅವರಿಗೆ ನಮ್ಮ ರೋಟರಿ ಕ್ಲಬ್ ವತಿಯಿಂದ ಹಾರ್ದಿಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನನ್ನ ಆತ್ಮೀಯರು, ರೋಟರಿ ಕ್ಲಬ್ ದೇರಳಕಟ್ಟೆಯ 2ನೇ ಬಾರಿಗೆ ಅಧ್ಯಕ್ಷ ಗಾದಿಯನ್ನು ವಹಿಸಿಕೊಂಡು ನಾವೆಲ್ಲರ ಸಹಕಾರದಿಂದ ಬಹಳ ಉತ್ಸಾಹದಿಂದ ಆ ಅಧ್ಯಕ್ಷಗಿರಿಯನ್ನು ನಡೆಸಿಕೊಂಡು ಬರುವಂತಹ ನಮ್ಮ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದಂತಹ ಶಿಕ್ಷಕರೂ ಆಗಿರತಕ್ಕಂತಹ ನಮ್ಮ ರೋಟೇರಿಯನ್ PD ಶೆಟ್ಟಿ ಅವರು ನಮ್ಮ ಜೊತೆ ಅಧ್ಯಕ್ಷ ಗಾದಿಯನ್ನು ಇದ್ದಾರೆ. ಅವರಿಗೂ ಕೂಡ ಆರ್ಥಿಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಬಹಳ ಮುಖ್ಯವಾಗಿ ಈ ಒಂದು ರೋಟರಿ ಕ್ಲಬ್ ದೇರಳಕಟ್ಟೆ ಕಳೆದ 13 ವರ್ಷಗಳಲ್ಲಿ ಈ ಭಾಗದಲ್ಲಿ ಕೆಲಸವನ್ನು ಮಾಡಬೇಕು ಅಂತಾದರೆ ಆ ಕ್ಲಬ್ಬಿಗೆ ಒಬ್ಬರು, ಸ್ಥಾಪನೆಗೆ ಒಬ್ಬರು ಬೇಕು. ಅದು ನಮ್ಮ GSR ಗವರ್ನರ್ ರೆಪ್ರೆಸೆಂಟೇಟಿವ್ ಅವರು ಯಾವ ರೀತಿ ಅಂತ ಹೇಳಿದರೆ, ಆವಾಗ ಪ್ರಾರಂಭದಲ್ಲಿ 2006-07ರಲ್ಲಿ ಇಲ್ಲಿ ದೇರಳಕಟ್ಟೆಗೆ ಬಂದು ಆವಾಗ ಬಂದು ನಮ್ಮೆಲ್ಲರನ್ನು ಕೂಡ ಪ್ರೋತ್ಸಾಹಿಸಿ ದೇರಳಕಟ್ಟೆಯಲ್ಲಿ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಬೇಕು, ಎಲ್ಲ ಕಡೆ ಇದೆ ಅಂತೇಳಿ ಹೇಳಿಕೊಂಡು ಅವರು ಮತ್ತು ಕುತ್ತಾರಿನ ನಮ್ಮ ಚಂದ್ರ ಷಡ್ಯಂತರವರು ಮತ್ತು ಶೇಖರ್ ಶೆಟ್ಟಿ ಅವರು ಎಲ್ಲ ಸೇರಿಕೊಂಡು, ಅದಕ್ಕೆ ಮೂಲ ಕಾರಣ ಡಾಕ್ಟರ್ ದೇವದಾಸ್ ರೈ ಅವರು. ಆ ಮೂಲಕ ಇಲ್ಲಿ ರೋಟರಿ ಕ್ಲಬ್ ಸ್ಥಾಪನೆಯಾಗಿದೆ. ನಿರಂತರವಾಗಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ, ಆವಾಗ ನಮ್ಗೆ ಗೊತ್ತಿದೆ ಮಂಗಳೂರಿನಿಂದ ದೇರಳಕಟ್ಟೆಗೆ ಬರಬೇಕು ಅಂತಂದರೆ ಅಷ್ಟು ರೋಡ್ ರಸ್ತೆ ಕೂಡ ಅಷ್ಟು ಒಳ್ಳೆಯದು. ಆದರೂ ಕೂಡ ಪ್ರತಿ ಸೋಮವಾರ ಸಭೆಗೆ ಒಂದು ಹಾಜರಾಗಿ ನಮಗೆ ಮಾರ್ಗದರ್ಶನ ನೀಡುತ್ತಿದ್ದಂಥ ಡಾಕ್ಟರ್ PHF ನಮ್ಮ PDG ಡಾಕ್ಟರ್ ದೇವದಾಸ್ ರೈ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಆರ್ಥಿಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕ್ಲಬ್ಬಿನ ಕಾರ್ಯದರ್ಶಿ ಅವರು ರೋಟೇರಿಯನ್ JP ರೈ ಅವರು ನಿರಂತರವಾಗಿ ಕ್ಲಬ್ಬಿನ ಸೇವಾ ಚಟುವಟಿಕೆಯಲ್ಲಿ ಶ್ರಮಿಸುವವರು, ಅವರಿಗೂ ಕೂಡ ಹಾರ್ದಿಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಬಹಳ ಮುಖ್ಯವಾಗಿ ನಮ್ಮ ಮಾಜಿ ಅಧ್ಯಕ್ಷರು ರೋಟರಿ ಕ್ಲಬ್ಬಿನ, ಅವರಿಗೆ ಆಗ ಹೂಗುಚ್ಛವನ್ನು ಕೊಡುವಾಗ ಹೇಳಿದೆ, ಅವರು ZL ಆಗಿದ್ದಾರೆ, ಝೋನಲ್ ಲೆಫ್ಟಿನೆಂಟ್. ಆದರೆ ಅದರ ಜೊತೆಗೆ ಕೊರೋನಾವನ್ನು ಕೂಡ ಗೆದ್ದಿದ್ದಾರೆ ಅವರು. ಆದ್ದರಿಂದ ಆ ಕೊರೋನಾ ಯಾರನ್ನೂ ಬಿಟ್ಟಿಲ್ಲ. ಹೆಚ್ಚಿನವರಿಗೆ ಕೊರೋನಾ ಈ ಸಮಾಜದಲ್ಲಿ ಬರುತ್ತ ಸಂದರ್ಭದಲ್ಲಿ ಯಾರಿಗೆ ಉಂಟು ಅಂತಲೇ ಗೊತ್ತಾಗೋದಿಲ್ಲ. ನಮ್ಮ ದೇಹದಲ್ಲಿ ಇರತಕ್ಕಂತಹ ಆ ರೋಗ ನಿರೋಧಕ ಶಕ್ತಿಯಿಂದ ನಮಗೆಲ್ಲರಿಗೂ ಕೂಡ ಒಂದು ಸಲ ಬಂದು ಕೂಡ ಹೋಗಿರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ದೇವರ ದಯದಿಂದ ಯಾರಿಗೂ ಕೂಡ ಇನ್ನು ಆ ರೋಗ ಬಾರದ ರೀತಿಯಲ್ಲಿ ಆದಷ್ಟು ಬೇಗ ಮುಕ್ತಿಯಾಗಲಿ ಅಂತ ನಾವು ಪ್ರತಿ ದಿವಸ ದೇವರಲ್ಲೂ ಕೂಡ ಯಾಕೆ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣದಂಥ ಒಂದು ವೈರಸ್ ಕೊರೋನಾ ಅದು ಆದಷ್ಟು ಬೇಗ ಮುಕ್ತಿಯಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮ್ಮ ಮಾಜಿ ಅಧ್ಯಕ್ಷರಾದಂಥ ರೋಟೇರಿಯನ್ ರವಿಶಂಕರ್ ರಾವ್ ಅವರ ಅವಧಿಯಲ್ಲಿ ರೋಟರಿ ಕ್ಲಬ್ ಬಹಳಷ್ಟು ಕೆಲಸವನ್ನು ಮಾಡಿತ್ತು. ನಮ್ಮೆಲ್ಲ ರೋಟರಿಯ ಗೌರವವನ್ನು ಸದಸ್ಯರ ಸಹಕಾರದಿಂದ ಒಳ್ಳೆಯ ಕೆಲಸವನ್ನು ಅವರು ಕೂಡ ಮಾಡಿದ್ದಾರೆ. ಅವರಿಗೂ ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ಶಿಕ್ಷಕರ ಬಗ್ಗೆ ಮಾತನಾಡಿದ್ದಾರೆ. ಹಾರ್ದಿಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಭಾಳ ವಿಶೇಷವಾಗಿ ಇವತ್ತು 2 ಯೂತ್ ವಿಂಗ್ ನಮ್ಮಲ್ಲಿ ಪ್ರಾರಂಭ ಆಗಿದೆ. ಒಂದು RCCಯಲ್ಲಿ ಅಧ್ಯಕ್ಷರಾಗಿ ನವೀನ್ ಭಂಡಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಕಾರ್ಯದರ್ಶಿಯಾಗಿ ರಕ್ಷಿತ್ ಉಲ್ಲಾಲಬೈಲ್ ನಮ್ಮ ಜೊತೆ ಇದ್ದಾರೆ. ಭಾಳ ಉತ್ಸಾಹದಿಂದ, ಭಾಳ ಶಿಸ್ತಿನಿಂದ ರೋಹಿತಾಕ್ಷರು ಅವರನ್ನು ಉಲ್ಲೇಖ ಮಾಡಿದರು. ಅವರ ಶಿಸ್ತನ್ನು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ನಾವು ಶಿಸ್ತನ್ನು ಅಳವಡಿಸಿದಾಗ ನಮ್ಮೆಲ್ಲ ಜೀವನ ಕ್ರಮವೂ ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ನಡೀತದೆ. ಆ ನಿಟ್ಟಿನಲ್ಲಿ ರೋಟರಿ ಕ್ಲಬ್ ದೇರಳಕಟ್ಟೆಯ ಸಹಯೋಗದಲ್ಲಿ ನೀವೆಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಬೇಕು. ರೋಟರಿ ಕ್ಲಬ್ ಮುಂದಿನ ದಿನಗಳಲ್ಲಿ ರೋಟೇರಿಯನ್ಸ್ ಆಗಿ ರೋಟರಿ ಕ್ಲಬ್ ದೇರಳಕಟ್ಟೆಯಲ್ಲಿ ನೀವು ಇರಬೇಕು. ಮುಂದಿನ ಅವಧಿಯಲ್ಲಿ ಒಟ್ಟಿನಲ್ಲಿ ನಿಮಗೂ ಕೂಡ ಎಲ್ಲ ಗೌರವವನ್ನು ಸದಸ್ಯರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮತ್ತು ಅದರ ಜೊತೆಗೆ ನಮ್ಮ ರೋಟ್ರ್ಯಾಕ್ಟ್ನ ಅಧ್ಯಕ್ಷರಿದ್ದಾರೆ ಇಲ್ಲಿ ಸಮನ್ PD ಶೆಟ್ಟಿ ಅವರು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡುತ್ತಾರೆ. ಕಾರ್ಯದರ್ಶಿಯಾಗಿ ಅರ್ಜುನ್ R ಶೆಟ್ಟಿ ಅವರಿದ್ದಾರೆ. ಮತ್ತು ಅದರ ಪದಾಧಿಕಾರಿಗಳಿಗೆ ಕೂಡ ಆರ್ಥಿಕವಾದ ಧನ್ಯವಾದಗಳನ್ನು ಕ್ಲಬ್ಬಿನ ವತಿಯಿಂದ ನೀಡುತ್ತಾ, ಇಲ್ಲಿ ಸೇರಿರ್ತಕ್ಕಂಥ
ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಯ ಎಲ್ಲ ಗೌರವಾನ್ವಿತ ಸದಸ್ಯರು, ನನಗೆ ಬಹಳ ಖುಷಿ. ಯಾಕೆ ಅಂತ ಹೇಳಿದ್ರೆ, ನಾನು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಇವತ್ತು ಕೆಲಸ ಮಾಡಿದ್ರು ಕೂಡ ರೋಟರಿ ಕ್ಲಬ್ ದೇರಳಕಟ್ಟೆಯಲ್ಲಿ ವಿಶೇಷವಾಗಿ ನನಗೆ ಒಂದು ಅಭಿಮಾನ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಇರತಕ್ಕಂಥವ್ರು ನಾವೆಲ್ಲರೂ ಕೂಡ ಸಮಾನ ಮನಸ್ಕರು. ಇದು ಬಂದಾಗ ನಮ್ಮ ಮನೆಗೆ ಬಂದಾಗೆ, ನಾವು ಎಲ್ಲೇ ಸೇರಲಿ, ಒಟ್ಟು ಸೇರಲಿ, ಅದು ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಕಡೆ ಸೇರಿದ್ರೂ ಆಗ್ಬೋದು, ಸೇರಿದಾಗ ನಾವೆಲ್ಲರೂ ಕೂಡ ಒಂದೇ ಮಕ್ಕಳ ರೀತಿಯಲ್ಲಿ ಒಂದು ಭಾವನೆ ಬರುವಂಥದ್ದು ಇದೆಯಲ್ಲ, ಇದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲ ಆ ಥರ ಆದರೆ ಮಾತ್ರ ಸಂಘ ಬೆಳಿಲಿಕ್ಕೆ ಸಾಧ್ಯ. ಬಹಳ ಒಳ್ಳೊಳ್ಳೆ ರೀತಿಯಾದ ಕಾರ್ಯ ಚಟುವಟಿಕೆಗಳನ್ನು ಮೊನ್ನೊಂದು ಕಾರ್ಯಕ್ರಮಕ್ಕೆ ಹೋದಾಗ ಹೇಳಿದ್ರು, ನಿಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆ ಬಹಳ ಹೆಸರುಂಟು ಅಂತ ಹೇಳಿದ್ದು. ಒಂದು ಚಿಕ್ಕ ಕ್ಲಬ್ ಆದರೂ ಕೂಡ ದೊಡ್ಡ ಕ್ಲಬ್ಬಿನ ರೀತಿಯಲ್ಲಿ ಹೆಸರನ್ನು ಗಳಿಸಿದಂಥ ರೋಟರಿ ಕ್ಲಬ್ ದೇರಳಕಟ್ಟೆಯ ಎಲ್ಲ ಗೌರವಾನ್ವಿತ ನಮ್ಮ ಸದಸ್ಯರಿಗೆ, ಜೊತೆಗೆ ಸದಸ್ಯರ ಕುಟುಂಬ ವರ್ಗದವರು ಕೂಡ ಪೂರ್ತಿ ಸಹಕಾರ ಇದರಿಂದ ಈ ಒಂದು ಕೆಲಸ ಆಗಲಿಕ್ಕೆ ಸಾಧ್ಯತೆ ಆಗಿದೆ. ನಿಮ್ಗೆಲ್ಲರಿಗೂ ಕೂಡ ರೋಟರಿ ಕ್ಲಬ್ ದೇರಳಕಟ್ಟೆ ವತಿಯಿಂದ ಹಾರ್ದಿಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಒಂದು ಸೂಚನೆ, ಸಂಜೆ ಈ ಕಾರ್ಯಕ್ರಮ ಮುಗಿದ ಮೇಲೆ ಇಲ್ಲಿ ಊಟೋಪಚಾರದ ವ್ಯವಸ್ಥೆ ನಮ್ಮ ವಿನಯ್ ಆಕ್ಟಿವ್, ಒಂದು ಕಮಿಟೆಡ್ ರೋಟರಿಯನ್ ಅಂತ ನಾವು ಹೇಳೋದು. ಒಂದು ಇಂಜಿನಿಯರ್ ಆಗಿ ನಮ್ಮ ಯುವ ನೇತಾರ ಕೂಡ ಇವತ್ತು ಅವರ ಜನ್ಮದಿನವನ್ನು ಆಚರಿಸಿದ್ವಿ. ಅವರು ಕೂಡ ಇವತ್ತು ಇರಬೇಕಿತ್ತು, ಅನ್ನೋದಕ್ಕಿಂತ ಅವರು ಬರಲಿಲ್ಲ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಸಂಜೆ 3 ಗಂಟೆಗೆ ಇದೇ ವೇದಿಕೆಯಲ್ಲಿ ನಮ್ಮ ಒಂದು ಸಂಘಟನೆ ಇದೆ, ತುಳುವ ಸಿರಿ ಕುಡ್ಲಾ ರಿಜಿಸ್ಟರ್ಡ್ ಅಂತೇಳಿ. ಆ ತುಳುವ ಸಿರಿ ರಿಜಿಸ್ಟರ್ಡ್ ಕುಡ್ಲಾ ಅಂತ ಸಂಘಟನೆ, ತುಳು ಸಂಘಟನೆ ಇದೆ. ಆ ತುಳು ಸಂಘಟನೆಯ ಒಂದು ಕಾರ್ಯಕ್ರಮ ಇವತ್ತು 3 ಗಂಟೆಗೆ ಇದೇ ವೇದಿಕೆಯಲ್ಲಿ ನಡೀಲಿಕ್ಕಿದೆ. 3 ಗಂಟೆಯಿಂದ 6 ಗಂಟೆಯವರೆಗೆ, 3 ಗಂಟೆಯಿಂದ 3:30ವರೆಗೆ ಒಂದು ಸಭಾ ಕಾರ್ಯಕ್ರಮ ಇದೆ. 3:45ರಿಂದ 4:15 ತನಕ ಕವಿಗೋಷ್ಠಿ ಇದೆ. 4:45ರಿಂದ 6 ಗಂಟೆವರೆಗೆ ಹರಿಕತೆ ಇದೆ. ಬಹಳ ಒಳ್ಳೆಯ ರೀತಿಯ ಹರಿಕತೆ ಇದೆ. ಘೋರಕುಮಾರ ಅಂತೇಳಿ ನಮ್ಮ ಆಕಾಶವಾಣಿ ಕಲಾವಿದೆ ಮಂಜುಳಾ ಅಜ್ಜಿರಾವ್ ಅವರು ನಡೆಸಿಕೊಡ್ತಾರೆ. ನಮ್ಮ ವಾಣಿ ಲೋಕಯ್ಯ ಮತ್ತು ಬಹಳಷ್ಟು ಕವಿಗಳು ಬಂದು ಕವಿಗೋಷ್ಠಿ ಮಾಡಲಿಕ್ಕಿದ್ದಾರೆ. ಮಹಮ್ಮದ್ ಬಡ್ಡೂರು ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಬಹಳಷ್ಟು ಗೆಸ್ಟ್ಗಳೆಲ್ಲ ಬರಲಿಕ್ಕಿದ್ದಾರೆ. 3 ಗಂಟೆಯಿಂದ 6 ಗಂಟೆವರೆಗೆ ಇದೇ ವೇದಿಕೆಯಲ್ಲಿ ಆ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಬಹಳ ಮುಖ್ಯವಾಗಿ ಅಬ್ಬಕ್ಕ ಟಿ ವಿ ಚಾನೆಲ್ನ ಅದರ ನಿರ್ದೇಶಕರೇ ಇದ್ದು ಅದರ ಒಟ್ಟು ನೇರ ಪ್ರಸಾರವನ್ನು ಕೈಗೊಳ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಅದು ನೇರ ಪ್ರಸಾರ ಆಗಲಿಕ್ಕಿದೆ. ಅದರ ಲಿಂಕನ್ನು ಕೂಡ ಅವರಿಗೆ ನಮಗೆ ಕಳಿಸ್ತಾರೆ, ನಾನು ಫಾರ್ವರ್ಡ್ ಮಾಡ್ತೀನಿ. ಶಶಿಧರ್ ಪೈಯತ್ತು ಮೇಲೆ ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ರೋಟರಿಯ ಅಧ್ಯಕ್ಷರಿಂದ ಒಂದು ಅಭಿನಂದನೆಯಾಗಿ ಡಾಕ್ಟರ್ ದೇವದಾಸ್ ರೈ ಅವರನ್ನು ಅಭಿನಂದಿಸಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಕೂಡ ನಿಮ್ಮೆಲ್ಲರ ಉಪಸ್ಥಿತಿಯನ್ನು ನಾನು ಇರಬೇಕು ಅಂತೇಳಿ ವಿನಂತಿಯನ್ನು ಮಾಡುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲರಿಗೂ ಲಕ್ಷಾರೈ ಭಾಳ ಒಳ್ಳೆಯ ರೀತಿಯಲ್ಲಿ ನಿರೂಪಣೆ ಮಾಡಿದರು. ನಮ್ಮ ವಿಕ್ರಮ್ ದತ್ತ ಅವರು ವೇದಿಕೆಗೆ ಬರುವುದಿಲ್ಲ, ಯಾವತ್ತು ಕರೆದಾಗ ವೇದಿಕೆಗೆ ಬರುವುದಿಲ್ಲ. ಅವರು ಜಿಲ್ಲಾ ಕಾರ್ಯದರ್ಶಿ, ನಮ್ಮ ರೋಟರಿಯ 3181 ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು. ಬಹಳಷ್ಟು ನಮ್ಮ ಗವರ್ನರ್ ಸ್ಪರ್ಧೆಗೆ ಅತಿ ಅಲ್ಪ ಮತದಲ್ಲಿ ಅವರಿಗೆ ಹಿನ್ನಡೆಯಾಗಿದೆ. ಮುಂದಿನ ದಿನಗಳಲ್ಲಿ ಗವರ್ನರ್ ಆಗುವವರು ಖಂಡಿತ. ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೊಮ್ಮೆ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ನೀಡುತ್ತಾ ಈ ಕಾರ್ಯಕ್ರಮವನ್ನು ಅಧ್ಯಕ್ಷರು ಕೊನೆಗೊಳಿಸುವಂತೆ ವಿನಂತಿಸ್ತೇನೆ. This meeting call